ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ವೆಲ್ಕಮ್ ಬ್ಯಾಕ್ ಟು ಮ್ಯಾಥ್ ಮ್ಯಾಜಿಕ್. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವು ಏನು ನೋಡಿದೀವಪ್ಪ, ಲಾಸ್ಟ್ ಕ್ಲಾಸಲ್ಲಿ ನಾನು ಏನು ನೋಡಿದವಪ್ಪ ಅಂತಂದರೆ ಬೇಸಿಕ್ ಲೈಕ್ ಎ ಬಿ ಸಿ ಮತ್ತು ಲೈಕ್ ಮೂರು ವೇರಿಯೇಬಲ್, ಮೂರು ಜನರು ಸೇರಿಬಿಟ್ಟು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ ಏನಿಲ್ಲ ಆ ಬೇಸಿಕ್ಸ್ನ ನೋಡಿಬಿಟ್ಟು, ಆಮೇಲೆ ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಎ ಇಂಥ ಒಂದು ಲೈಕ್ ಎ ಪ್ಲಸ್ ಬಿ ಇಬ್ಬರು ಸೇರಿ ಇಷ್ಟು ದಿನದಲ್ಲಿ ಮಾಡಿದ್ರೆ, ಬಿ ಪ್ಲಸ್ ಸಿ ಇಬ್ಬರು ಸೇರಿ ಇಷ್ಟು ದಿನದಲ್ಲಿ ಮಾಡಿದರೆ, ಸಿ ಪ್ಲಸ್ ಎ ಸೇರಿ ಒಂದು ಕೆಲಸನ ಒಂದು ಇಷ್ಟು ದಿನದಲ್ಲಿ ಮಾಡಿದ್ರೆ, ಸೊ ಎ ಪ್ಲಸ್ ಬಿ ಪ್ಲಸ್ ಸಿ ಸೇರಿ ಎಷ್ಟು ದಿನದಲ್ಲಿ ಮಾಡ್ಬೋದು, ಅಥವಾ ಎ ಅಲೋನ್ ಎಷ್ಟು ದಿನದಲ್ಲಿ ಮಾಡ್ಬೋದು, ಬಿ ಅಲೋನ್ ಎಷ್ಟು ದಿನದಲ್ಲಿ ಮಾಡ್ಬೋದು, ಸಿ ಅಲೋನ್ ಎಷ್ಟು ದಿನದಲ್ಲಿ ಮಾಡ್ಬೋದು, ಇಂಥ ಒಂದು ಕ್ವಶನ್ಸ್ನ ನಾವು ನೋಡಿದ್ವಿ. ಇನ್ನೊಂದೇನು ನೋಡಿದವಪ್ಪ ಅಂತಂದರೆ MDH ಕಾನ್ಸೆಪ್ಟ್ನ ನೋಡಿದೆವು. MDH ದಟ್ ಈಸ್ ಲೈಕ್ ಮೆನ್, ಡೇಸ್, ಹವರ್ಸ್, ವರ್ಕ್. ಸೊ ಏನು ಫಾರ್ಮುಲಾ ಯಾವ ಥರ ಮಾಡಬೇಕು ಏನಿಲ್ಲ ಅಂತ ಈ ಟಾಪಿಕ್ಸ್ನ ನಾವು ಕವರ್ ಮಾಡಿದ್ವಿ ಕ್ಲಾಸ್ 2 ಅಲ್ಲಿ. ಓಕೆ, ವೆಲ್ಕಮ್ ಟು ನಾವು ಕ್ಲಾಸ್ 3. ನಾವಿಲ್ಲಿ ಏನು ನೋಡೋಣಪ್ಪ ಅಂತಂದರೆ, ದಿಸ್ ಇಸ್ ಟೈಪ್ 3. ಈ ಟೈಪ್ 3ಅಲ್ಲಿ ಯಾವ ಥರ ಕ್ವಶನ್ಸ್ ಇರ್ತಾವಪ್ಪ ಅಂತಂದರೆ, ಕೆಲವೊಬ್ಬರು ಲೈಕ್ ಮಿಡ್ಲಲ್ಲಿ ಬಿಟ್ಟು ಹೋಗ್ತಾರೆ, ಕೆಲವೊಬ್ಬರು ಜಾಯಿನ್ ಆಗ್ತಾರೆ, ಕೆಲವೊಬ್ಬರು ಲೈಕ್ ಬೇರೆಯವರು ಅನ್ನೋನ್ ಪರ್ಸನ್ ಲೈಕ್ ಕ್ವಶನಲ್ಲೇ ಇರೋದೇ ಇಲ್ಲ, ಫಸ್ಟ್ ಲಾಸ್ಟಿಗೆ ಬಂದು ಆತ ಒಂದು ಕೆಲಸನ ಮುಗಿಸ್ತಾನೆ. ಸೊ ಇಂಥ ಕ್ವಶನ್ಸ್ನ ನಾವು ನೋಡೋಣ. ಒಂದು 2 ವೇರಿಯೇಬಲ್ ಲೈಕ್ ಎ ಆ್ಯಂಡ್ ಬಿ ಮತ್ತು 3 ವೇರಿಯೇಬಲ್ ಎ ಬಿ ಆ್ಯಂಡ್ ಸಿ, ಎರಡು ಟೈಪ್ ಕ್ವಶನ್ಸ್ ನೋಡೋಣ ನಾವು ಇಲ್ಲಿ. ಓಕೆನಾ? ಲಾಸ್ಟ್ ವಿಡಿಯೋ ಅಕಸ್ಮಾತ್ ನೀವು ನೋಡಲಿಲ್ಲಪ್ಪ ಅಂತಂದ್ರೆ ಲಾಸ್ಟ್ ವಿಡಿಯೋ ನೋಡಿ. ಸೊ ಲಾಸ್ಟ್ ವಿಡಿಯೋ ನೋಡಿದರೆ ನಿಮಗೆ ಒಂದು ಚಲೋ ಅರ್ಥ ಆಗ್ತದೆ. ಇದು ಲಾಸ್ಟ್ ವಿಡಿಯೋ ನೋಡ್ಲಾರ್ದೆ ಎರಡು ವಿಡಿಯೋ ನೋಡಿದ ಮೇಲೆ ಈ ವಿಡಿಯೋ ನೋಡಿ, ಯಾಕಂದರೆ ಅದು ನೋಡ್ಲಾರ್ದೆ ಇಲ್ಲಿ ಈ ವಿಡಿಯೋನ ನೋಡಿದ್ರೆ ನಿಮಗೇನು ಅರ್ಥ ಆಗಲ್ಲ. ಸೊ ಡೂ ವಾಚ್ ದೋಸ್ ವಿಡಿಯೋಸ್ ಆ್ಯಂಡ್ ಕಮ್ ಟು ದಿಸ್ ವಿಡಿಯೋ. ಓಕೆನಾ? ಇನ್ನೂ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಏನು ನಿಮ್ಗೆ ಅರ್ಥ ಆಗ್ತಿದೆಯೋ ಅರ್ಥ ಆಗ್ತಿಲ್ವೋ, ಏನು ಪ್ರಾಬ್ಲಮ್ ಆಗ್ತಿದೆ, ಲೈಕ್ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ನೆಕ್ಸ್ಟ್ ನಾವು ಕ್ಲಾಸ್ ಮಾಡೋಣ ಅದನ್ನು ಕಮೆಂಟ್ ಮಾಡಿ. ಓಕೆನಾ? ಮತ್ತು ಇನ್ನೊಂದೇನೆಂದರೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಿಮಗೆ ನಾವು ವಿಡಿಯೋ ಬಿಡೋದು ನಿಮಗೆ ಗೊತ್ತಾಗ್ತದೆ. ಸೊ ಯು ಕ್ಯಾನ್ ವಾಚ್. ಓಕೆ, ಕಮ್ 39th ಕ್ವಶನ್. ಲಾಸ್ಟ್ ಸೆಕೆಂಡ್ ವಿಡಿಯೋವರೆಗೂ 38 ಕ್ವಶನ್ ನಾವು ಮಾಡಿದ್ವಿ. 39ನೇ ಕ್ವಶನ್ ಇಲ್ಲಿ ತೊಗೊಳ್ಳೋಣ. ಏನಪ್ಪ ಇದು ಹೆಂಗಪ್ಪ ಮಾಡೋದು, ಬಿಟ್ಟು ಹೋಗ್ತಾರೆ ಅಂದರೆ ಜಾಯಿನ್ ಆಗ್ತಾರೆ. ಒಳ್ಳೆ ಟ್ರಿಕ್ ಹೇಳ್ಕೊಡ್ತೀನಿ ನಿಮ್ಗೆ. ಓನ್ಲಿ ಒನ್ ಟ್ರಿಕ್, ಒನ್ ಟೆಕ್ನಿಕ್ ಮೆಥಡ್, ಓನ್ಲಿ ಒನ್ ಟೆಕ್ನಿಕ್ ಮೆಥಡ್ ನಿಮ್ಗೆ ಹೇಳ್ಕೊಡ್ತೀನಿ. ಹೆಂಗಪ್ಪ ಮಾಡ್ಬೋದು ಅಂತಂದ್ರೆ, ಫಸ್ಟ್ ನಾರ್ಮಲ್ ಅದೇ ರೇಷಿಯೋ ಮೆಥಡಿಂದ ಮಾಡೋಣ. ಲೈಕ್ ಎ ಕ್ಯಾನ್ ಡೂ ಎ ವರ್ಕ್ ಇನ್ 12 days. ಎ ಅನ್ನೋ ವ್ಯಕ್ತಿ 12 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಬಿ ಇನ್ 15 days. ಬಿ ಅದೇ ಕೆಲಸವನ್ನು 15 ದಿನದಲ್ಲಿ ಮಾಡ್ತಾನಂತೆ. ಸೊ ಏನು ಮಾಡ್ತಾರೆ, ಇಬ್ಬರು ಸೇರಿ 5 ದಿನ ಕೆಲಸ ಮಾಡ್ತಾರೆ. ಆಮೇಲೆ ಏನಾಗುತ್ತೆ, ಬಿ ಬಿಟ್ಟು ಹೋಗ್ತಾನೆ. ನನಗೆ ಇಷ್ಟ ಇಲ್ಲ, ನಾನು ಮಾಡಲ್ಲ, ನನಗೆ ದುಡ್ಡು ಸಿಗ್ತಿಲ್ಲ, ನಾನು ಹೋಗ್ತೀನಿ, ನಾನು ಮಾಡೋದಿಲ್ಲ ಅಂತ ಬಿ ಏನು ಮಾಡ್ತಾನೆ, ಬಿಟ್ಟು ಹೋಗ್ತಾನೆ. ಸೊ ಅವಾಗ ಏನು ಮಾಡಬೇಕು, ಅನಿವಾರ್ಯ ಇವನೇ ಮಾಡ್ಬೇಕಲ್ಲ, ಬಿಡಕ್ ಬರಲ್ಲ ಅಂತ ಗೇಟ್ ಇದು ಒಂದು ಕೆಲಸನ ಕಾಂಟ್ಯಾಕ್ಟ್ ಆಗಿ ತೊಗೊಂಡಿರ್ತಾರೆ. ಸೊ ಇವನಿಗೆ ಬಿಟ್ಟು ಹೋಗಕ್ಕಾಗಲ್ಲ. ಸೊ ಅನಿವಾರ್ಯತೆಯಾಗಿ ಏನೇ ಫಿನಿಶ್ ಮಾಡಬೇಕು, ಉಳಿದಿದ್ದು ವರ್ಕ್ನ, ರಿಮೈನಿಂಗ್ ವರ್ಕ್ನ ಅವನೇ ಫಿನಿಶ್ ಮಾಡ್ಬೇಕು. ಇಲ್ಲಿ ನೋಡಿ, ಅವರಿಬ್ಬರು ಸೇರಿ 15 ದಿನ ಕೆಲಸ ಮಾಡ್ತಾನಂತ. ಆಮೇಲೆ ಬಿ ಬಿಟ್ಟೋತಾನಂತ. ಸೊ ಅದಾದ್ಮೇಲೆ ಏನಾಗ್ತದ, ಎ ಉಳಿದ ಕೆಲಸವನ್ನು ಎಷ್ಟು ದಿನವಾಗಿ ಮಾಡ್ತಾರ ಅಂತ ಇದು ಕ್ವಶನ್. ಓಕೆನಾ? ಕ್ವಶನ್ ಅರ್ಥ ಆಗ್ತಿದ್ಯಾ? ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೋಬೇಕು. ಏನು, ಎ ಟೋಟಲ್ ವರ್ಕ್ 12 ದಿನದಾಗ ಮಾಡ್ತಾನ, ಬಿ ಟೋಟಲ್ ವರ್ಕ್ 15 ದಿನದಾಗ ಮಾಡ್ತಾನ. ಹೌದಾ? ಟೈಮ್ ಎಫಿಷಿಯನ್ಸಿ, ಎ ಟೋಟಲ್ ವರ್ಕ್ 12 ದಿನದಾಗ ಮಾಡ್ತಾನ, ಅದೇ ಬಿ ಟೋಟಲ್ ವರ್ಕ್ 15 ದಿನದಾಗ ಮಾಡ್ತಾನ. ಏನು ಮಾಡ್ತಾರ, 5 ದಿನ ಕೆಲಸ ಮಾಡ್ತಾರೆ. ಆಮೇಲೆ ಏನಾಗ್ತದ, ಬಿ ಬಿಟ್ಟೋತಾನ. ಆಮೇಲೆ ಎ ಒಬ್ಬನೇ ಆ ಉಳಿದಿದ್ದ ಕೆಲಸನ ಮಾಡ್ತಾನೆ. ಸೊ ಇಲ್ಲಿ ನೋಡಿ, ಟೈಮ್ ರೇಷಿಯೋ ಏನೈತೆ, ಟೈಮ್ ರೇಷಿಯೋ 3 4 5 3 4 5 4 5 ಐತೆ. ಟೈಮ್ ರೇಷಿಯೋ 4 5 ಐತೆ. ಟೈಮ್ ರೇಷಿಯೋ ಏನೈತೆ, 4 5 ಐತೆ. ಸೊ ಉಲ್ಟಾ ಬರಿಬೇಕು, 5:4. ಸೊ ಇಂಟು ಮಾಡಿದ್ರೆ ಏನು ಬಂತು, ವರ್ಕ್ ಈಸ್ ಈಕ್ವಲ್ ಟು ನಮಗೇನು ಬಂತು, 60 ಚೇರ್ಸ್ ಮಾಡಬೇಕು. ಇಬ್ಬರು ಸೇರಿ 60 ಚೇರ್ಸ್ ಮಾಡಬೇಕು.
ಬಟ್ ಇಲ್ಲಿ ಏನಾಗ್ತಿದೆ, ಇಬ್ಬರು ಸೇರಿ 5 ದಿನ ಕೆಲಸ ಮಾಡ್ತಾರೆ ಅಷ್ಟೇ. ಇಬ್ಬರು ಸೇರಿ 5 ದಿನ ಕೆಲಸ ಮಾಡ್ತಾರೆ, ಫುಲ್ ವರ್ಕ್ ಮಾಡಲ್ಲ, 5 ದಿನ ಕೆಲಸ ಮಾಡ್ತಾರೆ. ಯಾರು? ಇಬ್ಬರು ಸೇರಿ 5 ದಿನ ಕೆಲಸ ಮಾಡ್ತಾರೆ. ಇಬ್ಬರು ಸೇರಿ ಒಂದ್ ದಿನಕ್ಕೆ ಎಷ್ಟು ಕೆಲಸ ಮಾಡ್ತಾರೆ? ಎಸ್, ಇಬ್ಬರು ಸೇರಿ ಒಂದ್ ದಿನಕ್ಕೆ 9 ಚೇರ್ ಮಾಡ್ತಾರೆ. ಸೊ ಹಿಂಗ 5 ಚೇರ್ ಮಾಡ್ತಾರೆ, 5 ದಿನ ಮಾಡ್ತಾರೆ. 9 9 9 9 9 ಟೋಟಲ್ 45 ಚೇರ್ಸ್. 45 ಚೇರ್ಸ್ ಕೆಲಸ ಮುಗ್ದು ಬಿಡುತ್ತೆ. ಇದೇನು 5 ದಿನ, 5 ಡೇಸ್ ಅಂತ ಬಿಡ್ತೀನಿ ಇಲ್ಲಿ, ಓಕೆನಾ? ಯಾಕಂದ್ರೆ ಕನ್ಫ್ಯೂಸ್ ಆಗ್ತದೆ ಇಲ್ಲಿ, ಏನಪ್ಪಾ 5 ಮತ್ತೆ 9 ಏನ್ ಡಿಫ್ರೆನ್ಸ್ ಇರಲ್ಲ. ಇದು ಎಫಿಷಿಯನ್ಸಿ ಪರ್ ಡೇ ವರ್ಕ್, ಇದು 5 ಅನ್ನೋದು 5 ಡೇಸ್. ಬ್ರಾಕೆಟ್ ಅಲ್ಲಿ ಡಿ ಬಡಿತೀವಿ ನೋಡಿ ಪ್ರತಿ ಸರಿ, ಯಾಕಂದ್ರೆ ನಿಮಗ ಇದು ಯಾಕೆ ಬರಿತೀನಪ್ಪ ಅಂತ ಆಮೇಲೆ ಗೊತ್ತಾಗ್ತದೆ ನಿಮಗೆ, ಓಕೆನಾ? ಬ್ರಾಕೆಟ್ ಅಲ್ಲಿ ಡಿ ಅಂತ ಬರಿತೀನಿ, ಓಕೆನಾ? 5 ಇಂಟು 9 ಇಂಟು 5 45 ಚೇರ್ಸ್ ಮಾಡ್ತಾರೆ ಇವರಿಬ್ಬರು ಸೇರಿ 5 ದಿನದಲ್ಲಿ 45 ಚೇರ್ಸ್ ಮಾಡ್ತಾರೆ. ಸೊ 45 ಚೇರ್ಸ್ ಆಲ್ರೆಡಿ ಮುಗಿಸ್ತಾರೆ. ಸೊ 60 ಅಲ್ಲಿ 45 ಆದ್ರೆ ಎಷ್ಟು? 15 ಚೇರ್ ಮಾಡ್ಬೇಕಿನ್ನ 15 ಚೇರ್ ಬಾಕಿ ಇದೆ. 15 ಚೇರ್ ಯಾರು ಮಾಡ್ಬೇಕು? ಬಿ ಅಂತ ಬಿಟ್ಟು ಹೋಗ್ತಾನ. ಬಿ ಏನ್ ಮಾಡ್ತಾನ? ಬಿ ಬಿಟ್ಟು ಹೋಗ್ತಾನ. ಬಿ ಬಿಟ್ಟು ಹೋಗ್ತಾನ. ಆಮೇಲೆ ಎ ಒಬ್ಬನೇ ಮಾಡ್ತಾನ. ಎ ಒಬ್ಬನೇ ಮಾಡ್ಬೇಕು. ಆಮೇಲೆ ಎ ಒಬ್ಬನೇ ಎಷ್ಟು ದಿನವಾಗ ಮಾಡ್ತಾನ? ಉಳಿದಿದ್ನ ವರ್ಕ್ ಎ ಒಬ್ಬನೇ 3 ದಿನದಲ್ಲಿ ಮಾಡ್ತಾನ. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದು ಕ್ವಶನ್ ತಗೊಂಬ, ಮಾಡ್ತೀನಿ ನಿಮಗೆ 2-3 ಕ್ವಶನ್ಸ್ ಈ ತರದ್ದು ನಿಮಗೆ ಬೇಸಿಕ್ ಲೆವೆಲ್ ಕ್ವಶನ್ಸ್ ನ ನಿಮಗೆ ಮಾಡಿಸ್ತೀನಿ. ಸೊ ನಿಮಗೆ ಆಮೇಲೆ ಬರ್ತಾ ಬರ್ತಾ ಎಲ್ಲ ಅರ್ಥ ಆಗ್ತದೆ. ಹೆಂಗಂದ್ರೆ ನಿಮಗ ಲೈಕ್ ಏನು ಇಷ್ಟು ಸಿಂಪಲ್ ಐತಲ್ಲಪ್ಪ, ನಾವು ಇಷ್ಟು ದಿನವರೆಗೂ ಯಾಕೆ ನಾವು ಕಲ್ತಿಲ್ಲ, ನಮಗೆ ಯಾಕೆ ತಿಳಿದಿಲ್ಲ, ಇವಾಗ ಲೈಕ್ ನಾವು ಮುಂಚೆನೆ ಮಾಡಬಹುದಿತ್ತಲ್ಲ ಇದೆಲ್ಲ ಅಂತ ನಿಮಗ ಅನಿಸ್ಬೇಕು. ಲೈಕ್ ದಿಸ್ ಈಸ್ ವೆರಿ ಈಸಿ. ಮೆಂಟಲ್ ಎಬಿಲಿಟಿ ಅನ್ನೋ ಏನ್ ಟಾಪಿಕ್ ಐತಲ್ಲ, ಏನೇ ಸ್ಟೇಟ್ ಎಕ್ಸಾಮ್ ನೋಡ್ತಿರ್ಬೇಕು, PC PSI ಇವರೆಲ್ಲ ಲೈಕ್ 10 to 15 ಕ್ವಶನ್ಸ್ ಬರ್ತವೆ. 10 to 15 ಕ್ವಶನ್ ಈಸ್ ಲೈಕ್ ಬೋನಸ್ ಮಾರ್ಕ್ಸ್ ಅವೆಲ್ಲ. ಸೊ ಆ ಬೋನಸ್ ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಬಿಡಬಾರ್ದು ನೀವು. ಸೊ ಆ ತರ ನಾನು ನಿಮಗೆ ತಯಾರು ಮಾಡ್ತೀನಿ, ನೀವು ಬಸ್ ಫಾಲೋ ಮಾಡ್ರಿ ಸಾಕು ಡೈಲಿ, ಓಕೆನಾ? 3 ದಿನದಾಗ ಇದು ಕೆಲಸ ಆಗ್ಬಿಡ್ತದೆ. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಏನು? ಎ ಅಂಡ್ ಬಿ ಕ್ಯಾನ್ ಡೂ A and B can do a piece of work in 12 days 15 days. A ಮತ್ತೆ B 12 ದಿನದಲ್ಲಿ A 12 ದಿನದಲ್ಲಿ ಮಾಡ್ತಾನಂತೆ ಒಂದು ಕೆಲಸನ, B 15 ದಿನದಲ್ಲಿ ಅದೇ ಕೆಲಸನ ಮಾಡ್ತಾನಂತೆ. ದೇ ಬಿಗೇನ್ ಟು ವರ್ಕ್ ಟುಗೆದರ್, ಬಟ್ ಫಸ್ಟ್ ಏನು ಸ್ಟಾರ್ಟಿಂಗ್ ಅಲ್ಲಿ ಇಬ್ಬರು ಸೇರಿ ಮಾಡ್ತಾನಂತೆ. ಸೇಮ್ ಟೈಪ್ ಕ್ವಶನ್, ಅಲ್ಲಿ 5 ದಿನ, ಇಲ್ಲಿ 4 ದಿನ ತಗೊಂಡಿದ್ದಾನೆ ಅಷ್ಟೇ. ಸೊ ದೇ ಬಿಗೇನ್ ಟು ವರ್ಕ್ ಬಟ್ ಎ ಲೆಫ್ಟ್ ಆಫ್ಟರ್ 4 days. ಸೊ ಇಲ್ಲಿ ನೋಡಿ ಸ್ಲ್ಯಾಂಗ್, ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಯಾವ ತರ ಇದೆ, ಮತ್ತೆ ಇಲ್ಲಿ ನೋಡಿ ಲ್ಯಾಂಗ್ವೇಜ್ ಯಾವ ತರ. ಇಲ್ಲಿ ಏನಂದಾನೆ, ದೇ ವರ್ಕ್ ಟುಗೆದರ್ ಫಾರ್ 5 days ಅಂಡ್ ಬಿ ಲೆಫ್ಟ್, ಅಂದ್ರೆ ಇಬ್ಬರು ಸೇರಿ ಇಬ್ಬರು ಸೇರಿ ಮಾಡ್ತಾರೆ, ಆಮೇಲೆ 5 ದಿನ ಆದ್ಮೇಲೆ ಒಬ್ಬನ್ ಬಿಡ್ತಾನೆ ಅಂತ. ಸೊ ಇಲ್ಲಿ ನೋಡ್ರಿ, ದೇ ಬಿಗೇನ್ ಟು ವರ್ಕ್ ಟುಗೆದರ್ ಬಟ್ ಎ ಲೆಫ್ಟ್ ಆಫ್ಟರ್ 5 days. ಸೊ ಇಬ್ಬರು ಸೇರಿ ಕೆಲಸ ಮಾಡ್ತಾರಂತೆ, ಆದರೆ 6 ದಿನಗಳ ನಂತರ ಎ ಕೆಲಸವನ್ನು ಬಿಟ್ಟು ಹೋದನು. ಸೊ 4 ದಿನ ಆದ್ಮೇಲೆ ಕೆಲಸನ ಬಿಟ್ಟು ಹೋತಾನಂತೆ ಎ. ಸೊ ಅದ್ರ ಅರ್ಥ ಏನು? ಸ್ಟಾರ್ಟಿಂಗ್ ಅಲ್ಲಿ 4 ದಿನ ಮಾಡಿರ್ತಾರಲ್ಲ ಅವರು, ಎ ಮತ್ತೆ ಬಿ ಇಬ್ರು ಸೇರಿ, ಅದಾದ್ಮೇಲೆ ಎ ಬಿಟ್ಟು ಹೋತಾನ. ಸೊ ಸೇಮ್ ಟು ಸೇಮ್ ಆಮೇಲೆ ಬಿ ಮಾಡ್ತಾನೆ ಇಲ್ಲಿ. ಸೊ ಕ್ವಶನ್ ತಗೊಳ್ಳಿ, ಎ ಬಿ ಟೈಮ್ ಎಫಿಷಿಯನ್ಸಿ. ಟೈಮ್ ಎಷ್ಟು ರೇಷಿಯೋ? ಟೈಮ್ ಎ 12 ದಿನದಲ್ಲಿ ಮಾಡ್ತಾನೆ, ಬಿ 15 ದಿನದಲ್ಲಿ ಮಾಡ್ತಾನೆ. ಸೊ ಟೈಮ್ ರೇಷಿಯೋ ಏನಿದೆ? ಟೈಮ್ ರೇಷಿಯೋ ಏನಿದೆ? 4 5. ಟೈಮ್ ರೇಷಿಯೋ ಏನಿದೆ? 4 5. ಉಲ್ಟಾ ಬರಿಬೇಕು, 5 4. ಯಾಕೆ ಉಲ್ಟಾ ಬರಿಬೇಕಪ್ಪ ಅಂತ ಎಲ್ಲ ಬೇಸಿಕ್ಸ್ ನಿಮಗೆ ಕ್ಲಾಸ್ 1 ಅಲ್ಲಿ ಹೇಳಿಕೊಟ್ಟಿದ್ದೀನಿ. ಸೊ ಅದಕ್ಕೆ ನಾ ಏನು ಪ್ರತಿ ಸರಿ ನಾನು ಮತ್ತೆ ಏನು ಹೇಳ್ತಿದ್ದೀನಿ ಅಂದ್ರೆ, ಕ್ಲಾಸ್ 1 ಕ್ಲಾಸ್ 2 ನೋಡ್ಬಿಟ್ಟೆ ಈ ಕ್ಲಾಸ್ನ ನೋಡಿ, ಅವಾಗೆ ನಿಮಗೆ ಅರ್ಥ ಆಗತ್ತೆ. ಸೊ ಓಕೆ, ವರ್ಕ್ ಈಸ್ ಈಕ್ವಲ್ ಟು 60 ಚೇರ್ಸ್ ಮಾಡ್ಬೇಕು. ವರ್ಕ್ ಈಸ್ ಈಕ್ವಲ್ ಟು 60 ಚೇರ್ಸ್ ಮಾಡ್ಬೇಕು. ವರ್ಕ್ ಈಸ್ ಈಕ್ವಲ್ ಟು 60 ಚೇರ್ಸ್ ಮಾಡ್ಬೇಕು. ಸೊ ಏನಾಗುತ್ತೆ, ಇಬ್ಬರು ಸೇರಿ ಎಷ್ಟು ಮಾಡ್ತಾರೆ? 4 ದಿನ ತನಕ ಕೆಲಸ ಮಾಡ್ತಾರೆ. ಇಬ್ಬರು ಸೇರಿ ದಿನದಲ್ಲಿ ಎಷ್ಟು ಮಾಡ್ತಾರೆ? 9 ದಿನದಲ್ಲಿ 9 ಚೇರ್ ಮಾಡ್ತಾರೆ. ಆ ತರ 4 ದಿನ ಕೆಲಸ ಮಾಡ್ತಾರೆ. 9 9 9 9. ಸೊ 36 ಚೇರ್ನ ಮಾಡ್ತಾರೆ ಅವರು 4 days. 36 ಚೇರ್ನ ಮಾಡ್ತಾರೆ ಅವರು. 36 ಚೇರ್ನ ಮಾಡ್ತಾರೆ ಅವರು. ಸೊ -36. ಸೊ -36 ಮಾಡಿದ್ರೆ ಏನಾಗ್ತದ? -36 ಮಾಡಿದ್ರೆ 24 ಚೇರ್ಸ್ನ ಮಾಡ್ಬೇಕಿನ್ನ. ಈ ಚೇರ್ಸ್ನ ಯಾರು ಮಾಡಬೇಕು? ಈ ಚೇರ್ಸ್ನ ಯಾರು ಮಾಡಬೇಕು? ಬಿ ಬಿಟ್ಟು ಹೋಗ್ತಾನೆ. ಈ ಚೇರ್ನ ಎ ಮಾಡಬೇಕು. ಸೊ ಎ ಅಂದ್ರೆ /5. ಇದನ್ನ ಇಲ್ಲಿ ಬರ್ತಲ್ಲ. ಸೊ ಬಿ ಮಾಡಬೇಕು. ಸೊ ಎ ಮಾಡಬೇಕು, ಬಿ ಬಿಟ್ಟು ಹೋಗ್ತಾನೆ. ಸೊ 5
ಇದೇನಾಯಿತು 24/5. 5 4 20, 4 ಉಳಿತು /5. ಓಕೆ, 1 ಸೆಕೆಂಡ್. ಸೊ ಆಪ್ಷನ್ಸ್ ಅಲ್ಲಿ ಆನ್ಸರ್ ಇಲ್ಲ. ಒಂದು ನಿಮಿಷ, ಏನಾದರೂ ಮಿಸ್ಟೇಕ್ ಆಗಿದೆ ಅಂತ ನೋಡೋಣ. ಸೊ 12 15 4 5 5 4 60. ಸೊ 60 ವರ್ಕ್ ಮಾಡಬೇಕು. 60 ವರ್ಕ್ ಯಾರು ಮಾಡಬೇಕು? ದೇ ಬಿಗೇನ್ ಟು ವರ್ಕ್ ಟುಗೆದರ್. ಸೊ 4 ದಿನ ಕೆಲಸ ಮಾಡ್ತಾರೆ. 4 ದಿನ ಕೆಲಸ ಮಾಡ್ತಾರೆ ಅಂದ್ರೆ 36 ವರ್ಕ್ ಆಗುತ್ತೆ. 36 ವರ್ಕ್ ಆಯ್ತು. 36 ವರ್ಕ್ ಆಯ್ತು ಅಂದ್ರೆ 24 ಹೋಯ್ತು. 24 ಯಾರು ಮಾಡ್ತಾರೆ? ಸಾರಿ ನೋಡ್ರಿ, ಇಲ್ಲಿ ಎ ಬಿಟ್ಟು ಹೋಗ್ತಾನೆ, ಬಿ ಅಲ್ಲ, ಎ ಬಿಟ್ಟು ಹೋಗ್ತಾನೆ. ಸೊ ಅದಕ್ಕೆ ಮಿಸ್ಟೇಕ್. ಪರವಾಗಿಲ್ಲ. ಸೊ ಈ ಕ್ವಶನ್ಸಿಗೆ ಅಕಸ್ಮಾತ್ ಇದು ನೋಡ್ರಿ, ಈ ಆನ್ಸರ್ ಯಾವಾಗ ಬರ್ತದ? ಈ ಆನ್ಸರ್ ಯಾವಾಗ ಬರ್ತದ? ಬಿ ಬಿಟ್ಟೋತನ. ಬಿ ಲೀವ್ಸ್. ಬಿ ಲೀವ್ಸ್. ಎ ಅಲೋನ್. ಎ ಅಲೋನ್ ಕಂಪ್ಲೀಟ್ಸ್ ದ ವರ್ಕ್ ಅಂಡ್ ಬಿ ಲೀವ್ಸ್. ಓಕೆನಾ? ನೋಡಿ, ಒಂದೇ ಕ್ವಶನ್ ಅಲ್ಲಿ ಎರಡೇ ಕ್ವಶನ್ ಬರೋಣ. ಸೊ ಇನ್ನೊಂದು ಇಲ್ಲಿ, ಬಟ್ ಈ ಕ್ವಶನ್ ನಾನು ಇಲ್ಲಿ ತಗೊಂಡಿರೋದು ಎ ಬಿಟ್ಟೋಗ್ತಾನೆ, ಬಿ ಬಿಟ್ಟೋಗ್ತಾನೆ, ಎ ಮಾಡ್ತಾನೆ. ಸೊ ಇನ್ನೊಂದು ಏನು, ಬಿ ಮಾಡ್ತಾನೆ, ಎ ಬಿಟ್ಟೋಗ್ತಾನೆ, ಅಲ್ಲಿ ಮಾಡೋಣ, ಅದು ಮಾಡೋಣ. ಓಕೆನಾ? ಸೊ ಕ್ವಶನ್ ಅಲ್ಲಿ ಅದೇ ಐತೆ, ಸೊ ಅದೇ ಮಾಡೋಣ. ಓಕೆನಾ? ಸೊ ಇಲ್ಲೇನಾಗುತ್ತೆ? ಸೊ 60 ಚೇರ್ ಅಲ್ಲಿ 36 ಚೇರ್ ಮುಗೀತು. 36 ಚೇರ್ ಮುಗೀತು ಅಂದ್ರೆ ನಾನು 24 ಚೇರ್ ಉಳಿತು. ಹೌದಾ? 24 ಚೇರ್ ಹೋಯ್ತು. 24 ಚೇರ್ ಯಾರು ಮಾಡಬೇಕು? ಇಲ್ಲಿ ನೋಡ್ರಿ, ಇನ್ ಹೌ ಮೆನಿ ಮೋರ್ ಡೇಸ್ ವುಡ್ ಬಿ ಅಲೋನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ಉಳಿದ ಕೆಲಸವನ್ನು ಬಿ ಒಬ್ಬನೇ ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾನೆ? ಉಳಿದ ಕೆಲಸವನ್ನು ಅಂತ ಹೇಳತ್ತಾನ, ಫುಲ್ ಕೆಲಸ ಹೇಳ್ತಿಲ್ಲ ಅವ. ಉಳಿದ ಕೆಲಸ ಅಂದ್ರೆ ಇದು, ಈ ಕೆಲಸನ ಎಷ್ಟು ದಿನದಲ್ಲಿ ಬಿ ಕೆಲಸ ಮಾಡ್ತಾನೆ. ಸೊ ಬಿ ಅಂದ್ರೆ ಇದು. ಸೊ ಇವ ಮಾಡೋದಿಲ್ಲ, ಇವ ಬಿಟ್ಟು ಹೋಗ್ತಾನೆ. ಸೊ ಇವ ಒಬ್ಬನೇ ಮಾಡ್ತಾನೆ. ಸೊ /4 ಇದನ್ನ ಇಲ್ಲಿ ತೊಗೊಂಬರ್ರಿ. ಸೊ 4 1 4 6 6 ಡೇಸ್. 6 ಡೇಸ್ ಇಸ್ ಆನ್ಸರ್. ಸೊ ನೋಡಿ, ಬಿ ಬಿಟ್ಟೋದ, ಎ ಒಬ್ಬನೇ ಮಾಡ್ದ ಅಂದ್ರೆ ಈ ಆನ್ಸರ್ ಬರುತ್ತೆ, ಡೇಸ್. ಓಕೆನಾ? ಅದೇ ಎ ಬಿಟ್ಟೋದ, ಬಿ ಒಬ್ಬನೇ ಮಾಡ್ದಪ್ಪ ಅಂದ್ರೆ ಈ ಆನ್ಸರ್ ಬರುತ್ತೆ. ಸೊ ಎರಡು ಲೈಕ್ ಯಾರು ಅವ್ರು ಬಿಟ್ಟೋದ್ರೆ ಇವ್ರು ಬಿಟ್ಟು, ಲೈಕ್ ಎ ಬಿಟ್ಟೋದ್ರೆ ಹೆಂಗ್ ಬರುತ್ತೆ, ಬಿ ಬಿಟ್ಟೋದ್ರೆ ಹೆಂಗ್ ಬರುತ್ತೆ, ಸೇಮ್ A to Z ಸೇಮ್ ಎಲ್ಲ ಸೇಮ್ ಇರುತ್ತೆ. ಬಟ್ ಏನಂದ್ರೆ ಯಾರು ಮಾಡ್ತಾರೆ ಅದು ನೋಡ್ಕೊಂಡು ಇದು ಮಾಡ್ಬೇಕು ನಾವು ಅಷ್ಟೇ. ಓಕೆನಾ? ಬನ್ನಿ 41ನೇ ಕ್ವಶನ್ ಮಾಡೋಣ. ಸೊ ಇಲ್ಲಿ ನೋಡಿ, ಎ ಕ್ಯಾನ್ ಫಿನಿಶ್ ವರ್ಕ್ ಇನ್ 12 days, ಬಿ ಇನ್ 15 days. ಸೇಮ್ ಟೈಪ್ ಆಫ್ ಕ್ವಶನ್ ತೊಗೊಂಡಿದ್ದೀನಿ, ಯಾಕಂದ್ರೆ ನಿಮಗೆ ಸ್ವಲ್ಪ ಹ್ಯಾಬಿಟ್ ಆಗ್ಬೇಕು ಈ ಕ್ವಶನ್ಸ್. ನಿಮಗೆ ಲೈಕ್ ಸ್ವಲ್ಪ 1-2-3 ಕ್ವಶನ್ಸ್ ನೀವು ಮಾಡಿದ್ರೆ ನಿಮಗೆ ಸ್ವಲ್ಪ ಪ್ರಾಕ್ಟೀಸ್ ಆಗ್ತದ. ಸೊ ನಿಮಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗ್ತದೆ. ಸೊ ಹೌದಾ? ಎ ಒಬ್ಬನೇ ಒಂದು ಕೆಲಸನ 12 ದಿನದಲ್ಲಿ ಮಾಡ್ತಾನೆ, ಬಿ ಅದೇ ಕೆಲಸ 15 ದಿನದಲ್ಲಿ ಮಾಡ್ತಾನಂತೆ. ಸೊ ಏನ್ ಮಾಡ್ತಾರೆ? ಆಫ್ಟರ್ ಎ ಹ್ಯಾಡ್ ವರ್ಕ್ ಫಾರ್ 3 days. ಸೊ ಆಫ್ಟರ್ ಎ ಹ್ಯಾಡ್ ವರ್ಕ್ ಫಾರ್ 3 days. ಸೊ ಎ ಒಬ್ಬನೇ 3 ದಿನದಲ್ಲಿ ಮಾಡ್ತಾನಂತೆ. ಎ ಒಬ್ಬನೇ 3 ದಿನ ತನಕ ಕೆಲಸ ಮಾಡ್ತಾನಂತ. ಸೊ ಎ ಪ್ಲಸ್ ಬಿ ಮಾಡೋದಿಲ್ಲ ಇಲ್ಲಿ, ಎ ಒಬ್ಬನೇ 3 ದಿನ ತನಕ ಕೆಲಸ ಮಾಡ್ತಾನಂತೆ. ಎ 3 ದಿನಗಳ ಕೆಲಸ ಮಾಡಿದ ನಂತರ, ಸೊ ಎ ಒಬ್ಬನೇ 3 ದಿನ ಕೆಲಸ ಮಾಡ್ತಾನಂತ. ಅದಾದ್ಮೇಲೆ ಬಿ ಆಲ್ಸೋ ಜಾಯಿನ್ ಎ ಟು ಫಿನಿಶ್ ದ ರಿಮೈನಿಂಗ್ ವರ್ಕ್. ಆಮೇಲೆ ಏನ್ ಮಾಡ್ತಾನಂತ? ಉಳಿದ ಕೆಲಸ ಇರ್ತದ ನೋಡ್ರಿ, ಅದನ್ನ ಎ ಪ್ಲಸ್ ಬಿ ಇಬ್ಬರು ಸೇರಿ ಮಾಡ್ತಾನಂತ. ಫಸ್ಟ್ 3 ದಿನ ಬರೀ ಎ ಮಾಡ್ತಾನ, ಅದಾದ್ಮೇಲೆ ಎ ಪ್ಲಸ್ ಬಿ ಸೇರ್ಬಿಟ್ಟು ಆ ಕೆಲಸನ ಮಾಡ್ತಾರೆ. ಸೊ ರಿಮೈನಿಂಗ್ ವರ್ಕ್, ಇಲ್ಲಿ ನೋಡಿ, ರಿಮೈನಿಂಗ್ ವರ್ಕ್ ಇದು ಭಾರಿ ಇಂಪಾರ್ಟೆಂಟ್. ರಿಮೈನಿಂಗ್ ವರ್ಕ್ ಯಾವನ ಆರ್ ಪೂರ್ತಿ ವರ್ಕ್ ಯಾವನ, ಅದು ನಮಗೆ ಭಾರಿ ಇಂಪಾರ್ಟೆಂಟ್. ಯಾಕಂದ್ರೆ ಇಲ್ಲಿ ನೋಡಿ, ಲಾಸ್ಟ್ ಕ್ವಶನ್ ಅಲ್ಲಿ ರಿಮೈನಿಂಗ್ ವರ್ಕ್ ಅಂತ ಅಂದಿದ್ದ. ಸೊ ಲಾಸ್ಟಿಗೆ ಏನ್ ಬರುತ್ತಲ್ಲ ಆನ್ಸರ್, ಅದೇ ಆನ್ಸರ್. ಅಥವಾ ಅವ ಪೂರ್ತಿ ವರ್ಕ್ ಕೇಳಿದ್ರೆ ಇದು ಪ್ಲಸ್ ಮಾಡ್ಬೇಕು ಅವಾಗ ನಾವು. ಅದಕ್ಕೆ ನಾ ಇಲ್ಲಿ ಡಿ ಬರ್ದಿರೋದು. ಅದು ನೆಕ್ಸ್ಟ್ ಕ್ವಶನ್ ಬರುತ್ತೆ, ಆ ಕ್ವಶನ್ ಬಂದಾಗ ನಿಮಗೆ ಹೇಳಿಕೊಡ್ತೀನಿ ಯಾವ ತರ ಮಾಡ್ಬೇಕು ಅಂತ. ಓಕೆನಾ? ಸೊ ಎ ಬಿ. ಸೊ ಎ ಒಂದ್ ಕೆಲ್ಸನ 12 ದಿನದಲ್ಲಿ ಮಾಡ್ತಾನಂತೆ, ಬಿ ಅದೇ ಕೆಲ್ಸನ 15 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಸೊ ರೇಷಿಯೋ ಏನೈತೆ? ಟೈಮ್ ರೇಷಿಯೋ ಏನೈತೆ? 4:5. ಎಫಿಷಿಯನ್ಸಿ ರೇಷಿಯೋ ಏನಾಗುತ್ತೆ? 5:4. ಓಕೆನಾ? ಸೊ ವರ್ಕ್ ಏನಾಯ್ತು? ವರ್ಕ್ ಅನ್ನೋದು 60 ಚೇರ್ಸ್ ಆಯ್ತು. 60 ಚೇರ್ಸ್ ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ? ಎ ಒಬ್ಬನೇ ಮಾಡ್ತಾನೆ 3 ದಿನ ತನ. ಎ ಒಬ್ಬನೇ ಮಾಡ್ತಾನೆ 3 ದಿನ ತನ. ಎ ಒಬ್ಬನೇ ಮಾಡ್ತಾನೆ 3 ದಿನ ತನ. ಎ ಒಬ್ಬನೇ ಮಾಡ್ತಾನೆ. ಸೊ 15 ಚೇರ್ ಮಾಡ್ತಾನೆ ಆಲ್ರೆಡಿ. 15 ಚೇರ್ ಮಾಡ್ತಾನೆ. ಯಾರು? ಎ ಒಬ್ಬನೇ 15 ಚೇರ್ ಮಾಡ್ತಾನೆ. ಸೊ ಉಳಿತೆಷ್ಟು? 45 ಚೇರ್ ಉಳಿತೀನ. ಆ 45 ಚೇರ್ ಯಾರು ಮಾಡ್ತಾರೆ? 45 ಚೇರ್ ಎ ಬಿ ಇಬ್ಬರು ಸೇರಿ ಮಾಡ್ತಾರೆ. ಸೊ ಎ ಬಿ ಇಬ್ಬರು ಸೇರಿ 45 ಚೇರ್ ಮಾಡ್ತಾರೆ. ದಿನಕ್ಕೆ ಎಷ್ಟು ಚೇರ್ ಮಾಡ್ತಾರೆ? 9 ಚೇರ್ ಮಾಡ್ತಾರೆ. ಸೊ 9 5 5 ಡೇಸ್. ಸೊ ಕ್ವಶನ್ ಅಲ್ಲಿ ರಿಮೈನಿಂಗ್ ವರ್ಕ್ ರಿಮೈನಿಂಗ್ ವರ್ಕ್ ಅಂದ್ರೆ ಇದು, ಈ ವರ್ಕ್ ರಿಮೈನಿಂಗ್ ವರ್ಕ್ ಅಂದ್ರೆ
ಈ ವರ್ಕ್, ರಿಮೈನಿಂಗ್ ವರ್ಕ್ ಅಂದ್ರೆ ಈ ವರ್ಕ್, ರಿಮೈನಿಂಗ್ ವರ್ಕ್ ಅಂದ್ರೆ ಈ ವರ್ಕ್. ಸೊ ಅದಕ್ಕೆ 5 days. ಅದೇ ಅಕಸ್ಮಾತ್ ಕ್ವಶನ್ ಅಲ್ಲಿ ಟೋಟಲ್ ವರ್ಕ್ ಇದ್ದಪ್ಪ ಅಂತಂದ್ರೆ ನಾವೇನ್ ಮಾಡ್ಬೇಕು, ಈ ಟೋಟಲ್ ವರ್ಕ್ ಅಂದ್ರೆ ಇದು 60, ಟೋಟಲ್ ವರ್ಕ್ ಅಂದ್ರೆ 60. ಸೊ ಅದು ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ಇದು ಪ್ಲಸ್ ಇದು ಆಡ್ ಮಾಡ್ಬೇಕು. ಅರ್ಥ ಆಯ್ತಾ? ಸೊ ಟೋಟಲ್ ವರ್ಕ್ ಅಂದ್ರೆ 4 ದಿನ, 3 ದಿನ ಎ ಒಬ್ಬನೇ ಮಾಡಿರ್ತಾನ, ಅದು ಪ್ಲಸ್ 5 days ಎ ಪ್ಲಸ್ ಬಿ ಇಬ್ಬರು ಸೇರಿ ಮಾಡಿರ್ತಾರೆ ಅದು. ಸೊ ಟೋಟಲ್ ವರ್ಕ್ 8 days ಅಲ್ಲಿ ಕಂಪ್ಲೀಟ್ ಆಗ್ತದೆ ಅಂತ ನೀವು ಮಾರ್ಕ್ ಮಾಡ್ಬೇಕು. ಸೊ ಬಟ್ ನಮಗೇನಕ್ಕೆ ಏನ್ ಕೇವನ ಇಲ್ಲಿ ಓನ್ಲಿ ರಿಮೈನಿಂಗ್ ವರ್ಕ್ ಕೇವನೆ. ರಿಮೈನಿಂಗ್ ವರ್ಕ್ ಅಂದ್ರೆ ಇದು 45 ಚೇರ್ಸ್ ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ ಅಂತ ಅದು ನಮಗೆ ಕೇವನೆ. ಸೊ ಆನ್ಸರ್ ಈಸ್ ಆಪ್ಷನ್ ನಂಬರ್ ಸಿ. ಕಮಾನ್. ಸೊ ನೆಕ್ಸ್ಟ್ ಕ್ವಶನ್ ಮಾಡೋಣ. ಅರ್ಥ ಆಗ್ತಿದೆಯಲ್ಲ ಎಲ್ಲರಿಗೆ? ಅರ್ಥ ಆಗ್ತಿದೆಯೋ ಇನ್ನು ಅರ್ಥ ಆಗ್ತಿಲ್ವೋ ಕಮೆಂಟ್ ಮಾಡಿ, ಸೊ ದ್ಯಾಟ್ ಐ ಕ್ಯಾನ್ ಇಂಪ್ರೂವ್ ಮೈ ಸೆಲ್ಫ್ ಅಂಡ್ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಬೆಟರ್. ಓಕೆನಾ? ಸೊ ತಗೊಳ್ಳಿ, ಇವಾಗ ನೀವೇನ್ ಮಾಡಿ, ಪಾಸ್ ಮಾಡಿ. ದಿಸ್ ಈಸ್ ಟೈಮ್ ಟು ಪಾಸ್. ಸೊ 3-4 ಕ್ವಶನ್ ನೋಡಿರಿ, ಪಾಸ್ ಮಾಡ್ರಿ. ಪಾಸ್ ಮಾಡಿ ನಿಮ್ದು ನೀವು ಪ್ರಾಕ್ಟೀಸ್ ಇದು ಫಸ್ಟ್ ಟ್ರೈ ಮಾಡಿ. ಫಸ್ಟ್ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ. ಆನ್ಸರ್ ಬರಲಿಲ್ಲ ಅಂದ್ರೆ ನೀವು ನೋಡ್ಕೊಂಡು ತಿಳ್ಕೊತೀರಿ. ಓಕೆನಾ? ಎಟ್ ದ ಎಂಡ್ ಆಫ್ ದ ಡೇ ಇಟ್ ಇಸ್ ದೇರ್, ಬಟ್ at start you first try it, give it a try. ಓಕೆನಾ? ಸೊ A and B can complete a work in 15 days and 10 days. A ಒಂದು ಕೆಲಸವನ್ನು 15 ದಿನದಲ್ಲಿ ಮಾಡ್ತಾನಂತ, ಬಿ ಅದೇ ಕೆಲಸವನ್ನು 10 ದಿನದಲ್ಲಿ ಮಾಡ್ತಾನಂತೆ. ದೇ ಸ್ಟಾರ್ಟೆಡ್ ಡೂಯಿಂಗ್ ದ ವರ್ಕ್ ಟುಗೆದರ್. ಸೊ ಇಬ್ಬರು ಸೇರಿ ಮಾಡ್ತಾರಂತೆ. ಎಷ್ಟು? 2 ದಿನ ತನಕ ಮಾಡ್ತಾರಂತ. ಇಬ್ಬರು ಸೇರಿ 2 ದಿನ ತನಕ ಮಾಡ್ತಾರಂತ. ಸೊ ದೇ ಸ್ಟಾರ್ಟೆಡ್ ಡೂಯಿಂಗ್ ದ ವರ್ಕ್ ಬಟ್ ಆಫ್ಟರ್ 2 days ಬಿ ಹ್ಯಾಡ್ ಟು ಲೀವ್. 2 ದಿನ ಆದ್ಮೇಲೆ ಬಿ ಬಿಟ್ಬಿಡ್ತಾನಂತ. ಅದರ ಅರ್ಥ ಏನು? 2 ದಿನವರೆಗೂ ಇಬ್ಬರು ಕೆಲಸ ಮಾಡಿದಾರ, 2 ದಿನ ಸೇರಿ ಇಬ್ಬರು ಸೇರಿ 2 ದಿನವರೆಗೂ ಕೆಲಸ ಮಾಡಿದಾರ, ಆಮೇಲೆ ಬಿ ಬಿಟ್ಬಿಡ್ತಾನ. ಸೊ ಆಮೇಲೆ ಎ ಅಲೋನ್ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್. ಓಕೆನಾ? ಸೊ ಆಮೇಲೆ ಇಲ್ಲಿ ನೋಡಿ, ಅವರಿಬ್ಬರು ಸೇರಿ ಕೆಲಸವನ್ನು ಪ್ರಾರಂಭಿಸಿದರು, ಆದರೆ 2 ದಿನಗಳ ನಂತರ ಬಿ ಕೆಲಸವನ್ನು ಬಿಟ್ಟು ಹೋಗಬೇಕಾಯಿತು. ಸೊ 2 ದಿನ ಆದ್ಮೇಲೆ ಬಿಟ್ಟು ಹೋತಾನ. ಸ್ಟಾರ್ಟಿಂಗ್ ಎ ಪ್ಲಸ್ ಬಿನೇ ಮಾಡ್ತಾರ. ಎಷ್ಟು ದಿನ ಮಾಡ್ತಾರ? 2 ದಿನ ಮಾಡ್ತಾರ. ಅದಾದ್ಮೇಲೆ ಡಿ ಬಿಟ್ಟೋತನ, ಎ ಒಬ್ಬನೇ ಮಾಡ್ತಾನ. ಸೊ ಅವ ಕ್ವಶನ್ ಅಲ್ಲಿ ಏನ್ ಕೇಳವನೆ ನೋಡಿ. ಇಲ್ಲಿ ಕ್ವಶನ್ ಅಲ್ಲಿ ಏನ್ ಕೇಳವನೆ ನೋಡಿ. ಕ್ವಶನ್ ಅಲ್ಲಿ ಏನ್ ಕೇಳೋಣಂದ್ರೆ ದ ಕಂಪ್ಲೀಟ್ ಓಲ್ ವರ್ಕ್ ವಾಸ್ ಕಂಪ್ಲೀಟೆಡ್ ಇನ್. ನೋಡ್ರಿ, ಕಂಪ್ಲೀಟ್ ವರ್ಕ್ ಹೇಳೋಣ, ರಿಮೈನಿಂಗ್ ವರ್ಕ್ ಹೇಳಿಲ್ಲ, ಕಂಪ್ಲೀಟ್ ವರ್ಕ್ ಹೇಳೋಣ. ಸ್ಟಾರ್ಟಿಂಗ್ ಮಾಡಿರೋ 2 ದಿನ ವರ್ಕ್ನು ಪ್ಲಸ್ ಮಾಡ್ಬೇಕು. ಏನ್ ಆನ್ಸರ್ ಬಂದಿರ್ತಲ್ಲ +2 ಮಾಡ್ಬೇಕು. ಅವಾಗ ಫೈನಲ್ ಆನ್ಸರ್ ಬರ್ತದೆ. ಯಾವ ತರ ಮಾಡ್ಬೇಕಂತ ನಿನ್ನ ಹೇಳ್ತೀನಿ ಕೇಳ್ರಿ. ಸೊ ಎ 15 ದಿನದಾಗ ಮಾಡ್ತಾನ, ಬಿ 10 ದಿನದಾಗ ಮಾಡ್ತಾನ. ಸೊ ಟೈಮ್ ರೇಷನ್ ಐತೆ 5 3 5 2 3 2. ಟೈಮ್ ರೇಷಿಯೋ ಇಸ್ 3:2. ಟೈಮ್ ರೇಷಿಯೋ ಇಸ್ 3:2. ನಾ ಬರೀತಿದ್ದೀನಿ, ನಿಮ್ಗೆ ಅರ್ಥ ಆಗ್ಬೇಕಂತ ಬರೀತಿದ್ದೀನಿ. ಆಮೇಲೆ ಬರ್ತಾ ಅದು ಬರೋದಿಲ್ಲ. ಸೊ ಮೈಂಡಲ್ಲೇ ಮಾಡ್ಬೇಕು ನೀವು. 5 3 5 2. ಸೊ ಉಲ್ಟಾ ಬರೀಬೇಕು, 2:3. ಸೊ ವರ್ಕ್ ನೋಡ್ರಿ, ಇದು ಇಂಟು ಮಾಡ್ರಿ ಸೇಮೇ ಬರ್ತದೆ, ಇದು ಇಂಟು ಮಾಡ್ರಿ ಸೇಮೇ ಬರ್ತದೆ. ಸೊ ವರ್ಕ್ ಈಸ್ ಈಕ್ವಲ್ ಟು 30 ಚೇರ್ಸ್. ಸೊ 30 ಚೇರ್ ಮಾಡ್ಬೇಕು. ಬಟ್ ಏನಾಯ್ತು, 30 ಚೇರ್ ಮಾಡಲಿಲ್ಲ. ಫಸ್ಟಿಗೆ ಎ ಪ್ಲಸ್ ಬಿ ಸೇರಿಬಿಟ್ಟು ಸ್ಟಾರ್ಟ್ ಮಾಡಿದ್ರು. ಸೇನು ದಿನಕ್ಕೆ 5 ಚೇರ್ ಮಾಡ್ತಾರೆ. ಆ ಥರ ಎಷ್ಟು ದಿನ ಮಾಡ್ತಾರೆ? 2 ದಿನ ಮಾಡ್ತಾರೆ. ಸೊ 10 ಚೇರ್ ಮಾಡ್ತಾರೆ. ದಿನಕ್ಕೆ 5 ಚೇರ್ ಮಾಡ್ತಾರೆ ಇಬ್ಬರು ಸೇರಿ. 2 ದಿನಕ್ಕೆ ಎಷ್ಟು ಮಾಡ್ತಾರೆ? 10 ಚೇರ್ ಮಾಡ್ತಾರೆ. ಹೌದಿಲ್ಲ? 10 ಚೇರ್ ಮಾಡ್ತಾರಿಲ್ಲ? 10 ಚೇರ್ ಮಾಡ್ತಾರೆ ಸರ್. ಸೊ 30ರಲ್ಲಿ 10 ಕಳೆದ್ರೆ 20 ಚೇರ್ ಉಳಿತು. 30ರಲ್ಲಿ 10 ಕಳೆದ್ರೆ 20 ಚೇರ್ ಉಳಿತು. 20 ಚೇರ್ ಯಾರು ಮಾಡ್ತಾರೆ? 20 ಚೇರ್ ಬಿ ಹ್ಯಾಡ್ ಟು ಲೀವ್. ಸೊ ಆಮೇಲೆ ಏನಾಯ್ತು? ಎ ಒಬ್ಬನೇ ಮಾಡ್ತಾನಂತೆ. ದಿನಕ್ಕೆ 2 ಮಾಡ್ತಾನ. ಸೊ ಎಷ್ಟು ದಿನದಲ್ಲಿ ಮಾಡ್ತಾನೆ? 10 ದಿನದಲ್ಲಿ ಮಾಡ್ತಾನೆ. ಹೌದಾ? ಆನ್ಸರ್ ಈಸ್ 10. ಇಟ್ ಈಸ್ ರಾಂಗ್. ಆನ್ಸರ್ 10 ಅಲ್ಲ. ಅವ ಏನ್ ಕೇಳೋಣ ನೋಡಿ, ದ ಕಂಪ್ಲೀಟ್ ವರ್ಕ್. ಸೊ ಆಲ್ರೆಡಿ ಅವರಿಬ್ಬರು ಸೇರಿ 2 ದಿನ ಮಾಡಿದ್ದಾರೆ. ಆಮೇಲೆ
ಎ ಒಬ್ಬನೇ 10 ದಿನ ಮಾಡವನೆ. ಸೊ ಎರಡು ಸೇರಿ ಏನಾಗುತ್ತೆ, ಇಬ್ಬರು ಸೇರಿದ್ದು 2 ದಿನ, ಆಮೇಲೆ ಇವ್ರು ಒಂದು 10 ದಿನ ಮಾಡ್ತಾರೆ. ಎ ಒಬ್ಬನೇ 10 ದಿನ ಮಾಡ್ತಾನೆ. ಸೊ ಟೋಟಲ್ 12 ಡೇಸ್. ಇದು ಕಂಪ್ಲೀಟ್ ವರ್ಕ್. ರಿಮೈನಿಂಗ್ ವರ್ಕ್ ಕೇಳಿಲ್ಲ ಅವ, ಕಂಪ್ಲೀಟ್ ವರ್ಕ್ ಕೇಳವನೆ. ಪ್ರೀವಿಯಸ್ ಕ್ವಶನ್ ಅಲ್ಲಿ ರಿಮೈನಿಂಗ್ ವರ್ಕ್ ಅಂತ ಕೇಳಿತ್ತು. ನೀವು ಅದಕ್ಕೆ ಇದಕ್ಕೆ ಏನು ಡಿಫ್ರೆನ್ಸ್ ಇನ್ನೊಂದ್ಸರಿ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಹಿಂದೆ ಹೋಗಿ ಇನ್ನೊಂದ್ಸರಿ ನೋಡಿ ಆ ಕ್ವಶನ್ಸ್, ಆಮೇಲೆ ಈ ಕ್ವಶನಿಗೆ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನೈತೆ ಅಂತ. ಸೊ ಆಪ್ಷನ್ ಈಸ್ ಆಪ್ಷನ್ ನಂಬರ್ ಸಿ. ಓಕೆ, ಕಮ್ ಆನ್, ಲೆಟ್ಸ್ ಡೂ ಅನದರ್. ಸೊ A alone, A and B alone can complete in 9 days and 18 days. A ಮತ್ತು B ಇಬ್ಬರು 9 ದಿನದಲ್ಲಿ ಮತ್ತೆ 18 ದಿನದಲ್ಲಿ ಕೆಲಸ ಮಾಡ್ತಾರಂತೆ, ಸಪ್ರೇಟ್ ಸಪ್ರೇಟ್. ಸೊ ದೇ ವರ್ಕ್ ಟುಗೆದರ್. ಸ್ಟಾರ್ಟಿಂಗ್ ಅಲ್ಲಿ ಏನ್ ಮಾಡ್ತಾರೆ, A ಪ್ಲಸ್ ಬಿ ಸೇರಿ ಕೆಲಸ ಮಾಡ್ತಾರೆ. ಅವರಿಬ್ಬರು ಒಟ್ಟಿಗೆ ಕೆಲಸವನ್ನು ಪ್ರಾರಂಭಿಸಿದರು. However, 3 days before 3 days before the completion of work, A left. 3 days before the completion of work, A left. ಇಲ್ಲಿ ನೋಡಿ, ಎಲ್ಲ ಆಫ್ಟರ್ ಐತಿ, ಇಲ್ಲಿ ನೋಡಿ ಬಿಫೋರ್ ಅಂತ ಐತೆ, ಇಲ್ಲೇನೈತೆ ಬಿಫೋರ್ ಐತಂತೆ, ಇಲ್ಲೇನೈತೆ ಆಫ್ಟರ್. ಸೊ ಆಫ್ಟರಿಗೆ ಬಿಫೋರಿಗೆ ಏನ್, ಒಂದು ನಿಮಿಷ, ಓಕೆನಾ. ಇಲ್ಲಿ ನೋಡ್ರಿ ಆಫ್ಟರ್ ಐತೆ, ಸೊ ಇಲ್ಲಿ ನೋಡ್ರಿ ಬಿಫೋರ್ ಐತೆ. ಸೊ ಎಲ್ಲಿ ಬಿಫೋರ್ ಬಂತಲ್ಲ, ಬಿಫೋರ್ ಬಂತಂದ್ರೆ ಅಲರ್ಟ್ ಆಗ್ಬೇಕು, ಸ್ವಲ್ಪ ಇಲ್ಲಿ ಅಲರ್ಟ್ ಆಗ್ಬೇಕು. ಹೆಂಗಪ್ಪ, ಅದು ಸೇಮೇ ಮಾಡೋದೆಲ್ಲ ಸೇಮೇ ನಾವು, ಬಟ್ ಬಿಫೋರ್ ಅಂದ್ರೆ ಸ್ವಲ್ಪ ಅಲರ್ಟ್ ಆಗ್ಬೇಕು. ಹೆಂಗಪ್ಪ, ಬಿಫೋರ್ದು ಹೇಳ್ತೀನಿ ನಿಮಗ, ಫಸ್ಟ್ ಆಫ್ಟರ್ದು ಮಾಡಮ್ಮ, ಇದೊಂದು ಕ್ವಶನ್ ಮಾಡಮ್ಮ, ಆಮೇಲೆ ನಿಮಗ ಬಿಫೋರ್ದು ಹೇಳ್ತೀನಿ. ಓಕೆನಾ, ಇದು ಮಾಡೋಣ, ಯಾಕಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹೋಗೋಣ. ಓಕೆನಾ. ಸೊ ಎ ಅಂಡ್ ಬಿ ಟುಗೆದರ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 8 days. ಎ ಮತ್ತೆ ಬಿ ಇಬ್ಬರು ಸೇರಿ ಒಂದು ಕೆಲಸನ 8 ದಿನದಲ್ಲಿ ಮಾಡ್ತಾರಂತೆ ಫುಲ್. ಸೊ ಬಿ ಅಲೋನ್ ಕ್ಯಾನ್ ಕಂಪ್ಲೀಟ್ ಎ ವರ್ಕ್ ಇನ್ 12 days. ಸೊ ಎ ಮತ್ತೆ ಬಿ ಒಟ್ಟಿಗೆ ಸೇರಿ ಕೆಲಸ ಮಾಡಿದ್ರೆ 8 ದಿನದೊಳಗೆ ಪೂರ್ತಿ ಮಾಡ್ತಾರಂತ. ಅದೇ ಬಿ ಒಬ್ಬನೇ ಕೆಲಸ ಮಾಡಿದ್ರೆ 12 ದಿನದಲ್ಲಿ ಮಾಡ್ತಾನಂತೆ. ಬಿ ಅಲೋನ್ ವರ್ಕ್ ಫಾರ್ 4 days. ಸ್ಟಾರ್ಟಿಂಗ್ ಏನಾಯ್ತು, 4 ದಿನ ಬಿ ಒಬ್ಬನೇ ಮಾಡ್ತಾನಂತೆ. ಅದಾದ್ಮೇಲೆ ಏನಾಯ್ತು, ಆಫ್ಟರ್ ದ್ಯಾಟ್ ಹೌ ಲಾಂಗ್ ವಿಲ್ ಎ ಅಲೋನ್ ಟೇಕ್ ಟು ಕಂಪ್ಲೀಟ್ ದ ವರ್ಕ್. ಗೊತ್ತಾಯ್ತಾ. ಆಮೇಲೆ ಎ ಒಬ್ಬನಿಗೆ ಕೆಲಸ ರಿಮೈನಿಂಗ್ ಕೆಲಸ ಮಾಡ್ಬೇಕಂದ್ರೆ ಎಷ್ಟು ದಿನ ಟೈಮ್ ತಗೋತಾನ. ಸೊ ನೋಡ್ರಿ, ಏನಿಲ್ಲ, ಎ ಬಿ ಎ ಪ್ಲಸ್ ಬಿ ಟೈಮ್ ಎಫಿಷಿಯನ್ಸಿ ಸೇಮ್. ನಾ ಹೇಳಿದ್ದೀನಲ್ಲ, ಒನ್ ಟೆಕ್ನಿಕ್ ಮೆಥಡ್ ಈಸ್ ಫಾರ್ ಎವ್ರಿಥಿಂಗ್. ಸೊ ಎವ್ರಿ ಕ್ವಶನಿಗೆ ಒನ್ ಟೆಕ್ನಿಕ್ ಮೆಥಡ್, ಒಂದು ಟಾಪಿಕ್ ಅಲ್ಲಿ ಒಂದೇ ಮೆಥಡ್ ಹೇಳೋದು ನಿಮಗೆ, ಬೆಸ್ಟ್ ಮೆಥಡ್ ಹೇಳೋದು. ಆ ಬೆಸ್ಟ್ ಮೆಥಡ್ ಇಂದ ನೀವು ಪ್ರತಿಯೊಂದು ಕ್ವಶನ್ಸ್ನ ಸಾಲ್ವ್ ಮಾಡಬಹುದು ನೀವು. ಸೊ ಎ ಪ್ಲಸ್ ಬಿ, ಎ ಮತ್ತೆ ಬಿ ಇಬ್ಬರು ಸೇರಿ 8 ದಿನದ ಫುಲ್ ಕೆಲಸ ಮಾಡ್ತಾರಂತೆ. ಬಿ ಒಬ್ಬನೇ ಕೆಲಸ ಮಾಡಿದ್ರೆ 12 ದಿನದಲ್ಲಿ ಫುಲ್ ಕೆಲಸ ಮಾಡ್ತಾನಂತೆ. ಓಕೆನಾ. ಸೊ ಇವಾಗ ಎಫಿಷಿಯನ್ಸಿ ರೇಷಿಯೋ ಕ್ಯಾಲ್ಕುಲೇಟ್ ಮಾಡೋಣ. ಏನು ಎಫಿಷಿಯನ್ಸಿ, ಇಲ್ಲಿ ನೋಡ್ರಿ. ಸೊ 4 3 4 2 3 2 3 2 ಉಲ್ಟಾ ಬರಿಬೇಕು, 2 3. ಎ ಬಿ ಎ ಪ್ಲಸ್ ಬಿ, ಬಿ ದಿನಕ್ಕೆ 2 ಮಾಡ್ತಾನಂತೆ, 2 ಶೇರ್ ಮಾಡ್ತಾನಂತೆ. ಎ ಪ್ಲಸ್ ಬಿ ಇಬ್ಬರು ಸೇರಿ ಒಂದ್ ದಿನಕ್ಕೆ 3 ಶೇರ್ ಮಾಡ್ತಾನಂತೆ. ಸೊ ಎ ಎಷ್ಟು ದಿನಕ್ಕೆ ಒಂದಿನ ಎಷ್ಟು ಕೆಲಸ ಮಾಡ್ತಾನೆ, ಎ ಒಂದಿನಕ್ಕೆ 1 ಶೇರ್ ಮಾಡ್ತಾನೆ. ಅವಾಗ ಎ ಪ್ಲಸ್ ಬಿ ಸೇರಿದ್ರೆ 3 ಶೇರ್ ಆಗುತ್ತೆ. ಓಕೆನಾ. ಸೊ ವರ್ಕ್ ಅನ್ನೋದು ಎಷ್ಟಾಯ್ತು, ವರ್ಕ್ ಅನ್ನೋದು 24 ಚೇರ್ಸ್ ಆಯ್ತು. ವರ್ಕ್ 24 ಚೇರ್ಸ್ ಆಯ್ತು. ಇವಾಗ ಏನಾಯ್ತು, ಸ್ಟಾರ್ಟಿಂಗ್ ಅಲ್ಲಿ ಎ ಅಲೋನ್ ವರ್ಕ್ ಫಾರ್ 4 days. ಎ ಒಬ್ಬನೇ 4 ದಿನವರೆಗೂ ಕೆಲಸ ಮಾಡ್ತಾನಂತೆ. ಎ ಒಬ್ಬನೇ 4 ದಿನ ಕೆಲಸ ಮಾಡ್ತಾನಂತೆ. ಎ ಒಬ್ಬನೇ 4 ದಿನ ಕೆಲಸ ಮಾಡ್ತಾನಂತೆ. ಸೊ ಎಷ್ಟಾಯ್ತು, 8 ಚೇರ್ಸ್ ಕಂಪ್ಲೀಟ್ ಮಾಡ್ದ. ಸೊ 8 ಚೇರ್ಸ್ ಇದರಲ್ಲಿ ಮೈನಸ್ ಆಯ್ತು. ಸೊ ಉಳಿತು ಎಷ್ಟು, 16 ಚೇರ್ ಉಳಿತು. 16 ಚೇರ್ ಯಾರು ಮಾಡ್ತಾರಂತೆ. ಆಫ್ಟರ್ ದ್ಯಾಟ್ ಹೌ ಲಾಂಗ್ ವಿಲ್ ಎ ಅಲೋನ್ ಟೇಕ್ ಟು ಕಂಪ್ಲೀಟ್ ದ ವರ್ಕ್. ಸೊ ಅದಾದ್ಮೇಲೆ ಬಿ ಮಾಡೋದಿಲ್ಲ, ಎ ಒಬ್ಬನೇ ಮಾಡ್ತಾನಂತೆ. ಸೊ ಈ ಕೆಲಸನ ಎ ಒಬ್ಬನೇ ಮಾಡಕ್ಕೆ ಎಷ್ಟು ದಿನ ಟೈಮ್ ತಗೋತಾನ, 16 days. ಸೊ ಆನ್ಸರ್ ಇಸ್ ಆಪ್ಷನ್ ನಂಬರ್ ಸಿ. ನೋಡ್ರಿ ಅಲ್ಲಿ ಲೈಕ್, ಸೊ ನಮ್ದು ಆನ್ಸರ್ ಏನಾಯ್ತು, 16 days ಆಯ್ತು. ಓಕೆ, ನೆಕ್ಸ್ಟ್. ರಾಜ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 20 days. ರಾಜ ಒಬ್ಬನೇ ಒಂದು ಕೆಲಸವನ್ನು 20 ದಿನದಲ್ಲಿ ಮಾಡ್ತಾನಂತೆ. ರಮೇಶ್ ಕ್ಯಾನ್ ಫಿನಿಶ್ ವರ್ಕ್ ಇನ್
25 days. ರಮೇಶ್ ಅನ್ನೋ ವ್ಯಕ್ತಿ 25 ದಿನದಲ್ಲಿ ಕೆಲಸ ಮುಗಿಸ್ತಾನಂತೆ. ರಾಜ ಸ್ಟಾರ್ಟೆಡ್ ದ ವರ್ಕ್, ರಮೇಶ್ ಸ್ಟಾರ್ಟೆಡ್ ದ ವರ್ಕ್. ರಮೇಶ್ ಒಬ್ಬನೇ ಸ್ಟಾರ್ಟ್ ಮಾಡ್ತಾನಂತ ವರ್ಕ್. ರಾಜಾ ಜಾಯಿನ್ ಹಿಮ್ ಆಫ್ಟರ್ 10 days. 10 ದಿನ ಆದ್ಮೇಲೆ ರಾಜ ರಮೇಶ್ ಜಾಯಿನ್ ಆಗ್ತಾನಂತ. ಸೊ ರಮೇಶ್ ಕೆಲಸವನ್ನು ಆರಂಭಿಸಿದನು. ರಮೇಶ್ ಒಬ್ಬನೇ ಕೆಲಸ ಮಾಡ್ತಾನೆ ಸ್ಟಾರ್ಟಿಂಗ್ ಅಲ್ಲಿ. ಯಾವಾಗ ಎಷ್ಟು ದಿನ? 10 ದಿನ ಕೆಲಸ ಮಾಡ್ತಾನೆ. 10 ದಿನ ಆದ್ಮೇಲೆ ಏನಾಗ್ತದ? ರಾಜ ಅವನ ಜೊತೆ ಜಾಯಿನ್ ಆಗಿ ಕೆಲಸ ಮಾಡ್ತಾರೆ. ಸೊ ಅವೇನ್ ಕೇಳನ ದ ಹೋಲ್ ವರ್ಕ್ ಕಂಪ್ಲೀಟ್ ಇನ್. ಸೊ ಎಷ್ಟು ಫುಲ್ ವರ್ಕ್ ಎಷ್ಟು ದಿನದೊಳಗೆ ಕಂಪ್ಲೀಟ್ ಆಗ್ತದ ಅಂತ ಕೇಳೋಣ. ಓಕೆ ಬನ್ನಿ. ಸೊ ರಾಜ ಒಂದು ವರ್ಕ್ನ 20 ದಿನದಲ್ಲಿ ಮಾಡ್ತಾನಂತೆ. ರಮೇಶ್ ಒಂದು ವರ್ಕ್ನ 25 ದಿನದಲ್ಲಿ ಮಾಡ್ತಾನಂತೆ. ಸೊ ಎಫಿಷಿಯನ್ಸಿ ರೇಷಿಯೋ ಎಷ್ಟು ಏನಾಗುತ್ತೆ? ಟೈಮ್ ರೇಷಿಯೋ 4-5 ಇದೆ. 5-4 5 4 5. ಎಫಿಷಿಯನ್ಸಿ ರೇಷಿಯೋ 5-4. ಸೊ ವರ್ಕ್ ಎಷ್ಟಾಯ್ತು? ವರ್ಕ್ 100 ಆಯ್ತು. 100 ಚೇರ್ ಮಾಡ್ಬೇಕು. ಸ್ಟಾರ್ಟಿಂಗ್ ಏನಾಗ್ತದ? ರಮೇಶ್ ಒಬ್ಬನೇ ಮಾಡ್ತಾನಂತ. ರಮೇಶ್ ಒಬ್ಬನೇ ಯಾವಾಗ ತನ ಮಾಡ್ತಾನ? ಯಾವಾಗ ತನ ರಾಜ ಜಾಯ್ನ್ ಆಗಲ್ಲ. ರಾಜ ಯಾವಾಗ ಜಾಯ್ನ್ ಆಗ್ತಾನ? 10 ದಿನ ಆದ್ಮೇಲೆ ಜಾಯ್ನ್ ಆಗ್ತಾನ. ಸೊ ಇದರ ಅರ್ಥ ಏನು? ರಮೇಶ್ 10 ದಿನ ತನ ಕೆಲಸ ಮಾಡ್ತಾನ ಒಬ್ಬನೇ. ರಮೇಶ್ 10 ದಿನ ತನ ಕೆಲಸ ಮಾಡ್ತಾನಂತೆ. 40 ಚೇರ್ ಮಾಡ್ತಾನಂತ. ಸೊ -40. ಉಳಿತ ಎಷ್ಟು? 60 ಚೇರ್. ಸೊ 100ರಲ್ಲಿ 40 ಹೋದ್ರೆ 60 ಚೇರ್ ಹೋಯ್ತು. 60 ಚೇರ್ ವರ್ಕ್ ಆಗಷ್ಟು ಯಾರು ಮಾಡ್ಬೇಕು ಇವಾಗ? ರಾಜ ಜಾಯ್ನ್ ಆಗ್ತಾನ ಆಮೇಲೆ. ಸೊ ರಮೇಶ್ ಮತ್ತೆ ರಾಜ ಸೇರ್ಬಿಟ್ಟು ಕೆಲಸ ಮಾಡ್ತಾರೆ. ಸೊ /9 ದಿನಕ್ಕೆ 9 ಮಾಡ್ತಾರಲ್ಲ. 9 1 9 9 9 7 63. ಸೊ 9 6 54. 9 6 54. 6 ಉಳಿತು /9. ಸೊ ಇಲ್ಲಿ ಹೋಗುತ್ತೆ ನೋಡಿ 2 3. ಸೊ 6 2/3 days. ಸೊ ಆನ್ಸರ್ ಈಸ್ ನೋಡ್ರಿ, ಆನ್ಸರ್ ನಮ್ಮ ಆಪ್ಷನ್ ಒಳಗಿಲ್ಲ. ಯಾಕಿಲ್ಲಪ್ಪ ಅಂತಂದ್ರೆ ಅವ್ರು ಕೇಳೋದು ಕಂಪ್ಲೀಟ್ ವರ್ಕ್. ಸೊ ಕಂಪ್ಲೀಟ್ ವರ್ಕ್ ಅಂದ್ರೆ ಫಸ್ಟ್ 10 ದಿನ ಕೆಲಸ ಮಾಡಿರ್ತಾನಲ್ಲ ಅದನ್ನು ನಾವು ಸೇರ್ಕೋಬೇಕು. ಯಾಕಂದ್ರೆ ಅವ್ರು ನಮ್ಮ ಕ್ವಶನ್ ಒಳಗೆ ಕೇಳಿರೋದು ಕಂಪ್ಲೀಟ್ ವರ್ಕ್. ಸೊ 10 ದಿನ ಯಾರು ಮಾಡಿರ್ತಾರೆ? ರಮೇಶ್ ಮಾಡಿರ್ತಾನೆ. 10 ದಿನ ರಮೇಶ್ ಮಾಡಿರ್ತಾನೆ. ಸೊ 10 ದಿನ ರಮೇಶ್ ಮಾಡಿದ್ದು ಮತ್ತೆ ಇವರಿಬ್ಬರು ಸೇರಿ 6 6 2/3 ಡೇ ಏನು ಕೆಲಸ ಮಾಡಲ್ಲ ಇದು ಎರಡು ಸೇರಿ. ಸೊ ನಾವು ಆನ್ಸರ್ನ ಟಿಕ್ ಮಾಡ್ಬೇಕು. ಸೊ ಆನ್ಸರ್ ಈಸ್ 10 + 6 2/3. ಸೊ ಆನ್ಸರ್ ಈಸ್ 16 2/3. ಆನ್ಸರ್ ಆಪ್ಷನ್ ನಂಬರ್ ಬಿ. ನೋಡಿ ಉಲ್ಟಾಗಿದೆ. ಆಪ್ಷನ್ ನಂಬರ್ ಬಿ. ಸೊ ಎ ಮತ್ತೆ ಬಿ, ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 20 days ಆ್ಯಂಡ್ 12 days. ಸೊ ಎ ಒಂದು ಕೆಲಸವನ್ನ 20 days ಅಲ್ಲಿ ಮಾಡ್ತಾನಂತೆ. ಬಿ ಒಂದು ಕೆಲಸವನ್ನ 12 ದಿನದಲ್ಲಿ ಮಾಡ್ತಾನಂತೆ. ಸೊ ಎ ಸ್ಟಾರ್ಟೆಡ್ ದ ವರ್ಕ್ ಅಲೋನ್. ಫಸ್ಟ್ ಎ ಒಬ್ಬನೇ ಸ್ಟಾರ್ಟ್ ಮಾಡ್ತಾನಂತೆ. ದೆನ್ ಆಫ್ಟರ್ 4 days ಬಿ ಜಾಯಿನ್. ಅಂದ್ರೆ ಎ ಒಬ್ಬನೇ 4 ದಿನದ ಕೆಲಸ ಮಾಡ್ತಾನಂತೆ. ಆಮೇಲೆ ಬಿ ಜಾಯ್ನ್ ಆಗ್ತಾನೆ. ಸೊ ಆಮೇಲೆ ಲಾಸ್ಟಿಗೆ ಎ + ಬಿ ಇಬ್ಬರು ಸೇರಿ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ನೋಡ್ರಿ, ಹೌ ಲಾಂಗ್ ಡಿಡ್ ದ ವರ್ಕ್ ಲಾಸ್ಟ್. ಈ ತರ ಅಂದ್ರೆ ಫುಲ್ ವರ್ಕ್ ಹೇಳ್ತಾವನೆ ಅಂದಂಗವ. ಸೊ ಇಲ್ಲಿ ನೋಡಿ, ಎ ಮತ್ತೆ ಬಿ ಕ್ರಮವಾಗಿ 20 ದಿನ ಮತ್ತೆ 12 ದಿನದಲ್ಲಿ ಕೆಲಸವನ್ನು ಮುಗಿಸ್ತಾರಂತ. ಸೊ ಎ ಒಬ್ಬನೇ ಕೆಲಸವನ್ನು ಪ್ರಾರಂಭಿಸಿದನು. 4 ದಿನಗಳ ನಂತರ ಬಿ ಅವನ ಜೊತೆ ಸೇರಿಕೊಂಡ. 4 ದಿನ ಎ ಒಬ್ಬನೇ ಕೆಲಸ ಮಾಡ್ತಾನ. 4 ದಿನ ಎ ಒಬ್ಬನೇ ಕೆಲಸ ಮಾಡ್ತಾನ. ಆಮೇಲೆ ಬಿ ಅವನಿಗೆ ಜಾಯ್ನ್ ಆಗ್ತಾನ. ಸೊ ಅದಾದ್ಮೇಲೆ ಇಬ್ಬರು ಸೇರಿ ಕೆಲಸ ಮಾಡ್ತಾರ. ಸೊ ಈ ಕೆಲಸ ಒಟ್ಟು ಎಷ್ಟು ದಿನಗಳ ಕಾಲ ನಡೆಯಿತು? ಸೊ ಟೋಟಲ್ ವರ್ಕ್ ಯಾವನೇ ಓಕೆ ಬನ್ನಿ ವಿದ್ಯಾರ್ಥಿಗಳೇ ಮಾಡೋಣ. ಸೊ ಟಿ ಇ ಸೇಮ್ 2012. ಅವ ಕೇಳೋ ರೀತಿ ಚೇಂಜ್ ಆಗಿರ್ಬೇಕು, ಕ್ವಶನ್ ದೊಡ್ಡದಾಗಿರ್ಬೇಕು, ಮತ್ತೆ ಕ್ವಶನ್ ಅಲ್ಲಿ ಟ್ವಿಸ್ಟ್ ಮಾಡಿರ್ಬೇಕು. ಏನೇ ಮಾಡ್ಲಿ ನಮ್ದು ಒಂದೇ ಮೆಥಡ್, ಒನ್ ಟೆಕ್ನಿಕ್ ಮೆಥಡ್ ಖತಮ್. ಸೊ ಈ ಮೆಥಡ್ ನೀವು ಒಂದು ಮೆಥಡ್ ಕಲ್ಕೊಂಡ್ಬಿಟ್ರೆ ಖತಮ್. ಸ್ಟಾರ್ಟಿಂಗ್ ಒಳಗೆ ಏನ್ ಮೆಥಡ್ ಮಾಡಿಸ್ತೀನಲ್ಲ ಫೈನಲ್ ವರ್ಗು ಅದೇ ಮೆಥಡ್. ನಾಟ್ ಓನ್ಲಿ ದಿಸ್ ಟಾಪಿಕ್, ಎವ್ರಿ ಟಾಪಿಕ್ ನಿಮಗೆ ಹೇಳ್ತೀನಿ. ಎವ್ರಿ ಟಾಪಿಕ್ ಒಳಗೆ ಒಂದೇ ಮೆಥಡ್ ಹೇಳ್ತೀನಿ. ಒಂದೇ ಮೆಥಡ್ ಇಂದ ಎಲ್ಲ ಪ್ರಾಬ್ಲಮ್ಸ್ ಮಾಡಿಸ್ತೀನಿ ನಿಮಗೆ. ಸೊ ಇಲ್ಲಿ ಟೈಮ್ ರೇಷಿಯೋ 5:3 ಇದೆ. ಸೊ ಎಫಿಷಿಯನ್ಸಿ ರೇಷಿಯೋ 3:5 ಆಗುತ್ತೆ. ಸೊ ವರ್ಕ್ ಈಸ್ ಈಕ್ವಲ್ ಟು 60 ಚೇರ್ಸ್ ಮಾಡಬೇಕು. ಏನಾಗುತ್ತೆ? ಎ ಸ್ಟಾರ್ಟೆಡ್ ದ ವರ್ಕ್ ಅಲೋನ್. ದೆನ್ ಆಫ್ಟರ್ 4 days ಬಿ ಜಾಯಿನ್. ಅಂದ್ರೆ ಎ 4 ದಿನ ತನಕ ಒಬ್ಬನೇ ಕೆಲಸ ಮಾಡ್ಯಾನ. ಸೊ ಎ 4 ದಿನ ತನಕ ಒಬ್ಬನೇ ಕೆಲಸ ಮಾಡ್ಯಾನ. ಸೊ 12 ವರ್ಕ್ ಮಾಡಿದ. ಸೊ 12 ವರ್ಕ್ ಮೈನಸ್ ಮಾಡಿದೆವು. ಇದು ಯಾರು ಮಾಡ್ತಾರೆ? ಎ ಒಬ್ಬನೇ ಮಾಡ್ತಾರೆ. ಸೊ ಉಳಿತಷ್ಟು
48 ವರ್ಕ್ ಉಳಿತು. ಈ 48 ವರ್ಕ್ ಯಾರು ಮಾಡ್ತಾರೆ? ಇಬ್ಬರು ಸೇರಿ ಮಾಡ್ತಾರಂತೆ. ಇಬ್ಬರು ಸೇರಿ ಮಾಡ್ತಾರಂತೆ. 8 8 6 6 ಡೇಸ್. ಅವೇನು ಕೇಳವನೆ? ಟೋಟಲ್ ವರ್ಕ್ ಯಾವನೆ? ಟೋಟಲ್ ವರ್ಕ್ ಅಂದ್ರೆ ಈ 4 ಇದು 6. ಸೊ ಟೋಟಲ್ ವರ್ಕ್ ಈಸ್ 10 days. ಆಪ್ಷನ್ ನಂಬರ್ ಎ. ನೆಕ್ಸ್ಟ್ ಎ ಕ್ಯಾನ್ ಫಿನಿಶ್ ಎ ಪೀಸ್ ಆಫ್ ವರ್ಕ್ ಇನ್ 16 days. ಎ ಒಂದು ಕೆಲಸನ 16 days 16 ದಿನದಲ್ಲಿ ಮಾಡ್ತಾನಂತೆ. ಬಿ ಕ್ಯಾನ್ ಫಿನಿಶ್ ಇನ್ 12 days. ಬಿ ಅದೇ ಕೆಲಸನ 12 ದಿನದಲ್ಲಿ ಪೂರ್ತಿ ಮಾಡ್ತಾನಂತೆ. ದೇ ವರ್ಕ್ ಟುಗೆದರ್ ಫಾರ್ 4 days. 4 ದಿನ ತನ ಎ ಪ್ಲಸ್ ಬಿ ಮಾಡ್ತಾರಂತೆ. ಎ ಪ್ಲಸ್ ಬಿ 4 ದಿನ ತನ ಮಾಡ್ತಾರಂತೆ. ದೆನ್ ಎ ಲೆಫ್ಟ್. ಅವರಿಬ್ಬರು ಸೇರಿ 4 ದಿನಗಳು ಕೆಲಸ ಮಾಡಿದರು. ನಂತರ ಎ ಕೆಲಸವನ್ನು ಬಿಟ್ಟನು. ಎ ಮತ್ತೆ ಬಿ ಇಬ್ಬರು ಸೇರಿ 4 ದಿನ ಕೆಲಸ ಮಾಡ್ತಾರೆ. ಆಮೇಲೆ ಎ ಬಿಟ್ಟೋತಾನ. ಬಿ ಒಬ್ಬನೇ ಮಾಡ್ತಾನೆ. ಸೊ ಬಿ ಫಿನಿಶಸ್ ದ ರಿಮೈನಿಂಗ್ ವರ್ಕ್. ಫಾರ್ ಹೌ ಮೆನಿ ಟೋಟಲ್ ನಂಬರ್ ಆಫ್ ಡೇಸ್ ಡಿಡ್ ಬಿ ವರ್ಕ್ ಟು ಫಿನಿಶ್ ದ ವರ್ಕ್? ಇಲ್ಲಿ ನೋಡ್ರಿ, ಕೇಳೋ ಕ್ವಶನ್ ರೀತಿ ಚೇಂಜ್ ಐತೆ, ಬಟ್ ನಾವು ಮಾಡೋ ಮೆಥಡ್ ಅಲ್ಲಿ ಏನ್ ಚೇಂಜ್ ಇಲ್ಲ. ಸೊ ಅವನ್ ಕೇಳೋನೆ ಫಾರ್ ಹೌ ಮೆನಿ ಡೇಸ್, ಫಾರ್ ಹೌ ಮೆನಿ ಟೋಟಲ್ ನಂಬರ್ ಆಫ್ ಡೇಸ್ ಡಿಡ್ ಬಿ ವರ್ಕ್ ಟು ಫಿನಿಶ್ ದ ವರ್ಕ್ ಕಂಪ್ಲೀಟ್ಲಿ? ಬಿ ಅನ್ನೋ ವ್ಯಕ್ತಿ ಎಷ್ಟು ದಿನವರೆಗೂ ಕೆಲಸ ಮಾಡ್ದ ಅಂತ ಹೇಳ್ತಾನೆ. ಬಿ ಅನ್ನೋ ವ್ಯಕ್ತಿ ಎಷ್ಟು ದಿನವರೆಗೂ ಕೆಲಸ ಮಾಡ್ದ, ಎಷ್ಟು ದಿನದಲ್ಲಿ ಕೆಲಸ ಮಾಡ್ದ ಅಂತ ಹೇಳ್ತಿಲ್ಲ, ಎಷ್ಟು ದಿನವರೆಗೂ ಕೆಲಸ ಮಾಡ್ದ. ಕೆಲಸವನ್ನು ಇಲ್ಲಿ ನೋಡ್ರಿ, ಉಳಿದ ಕೆಲಸವನ್ನು ಬಿ ಒಬ್ಬನೇ ಮುಗಿಸಿದನು. ಕೆಲಸವನ್ನು ಸಂಪೂರ್ಣವಾಗಿ ಮುಗಿಸಲು ಬಿ ಒಟ್ಟು ಎಷ್ಟು ದಿನಗಳು ಕೆಲಸ ಮಾಡಿದನು? ಸೊ ಫುಲ್ ಕೆಲಸ ಆಯ್ತಲ್ಲ, ಸ್ಟಾರ್ಟಿಂಗ್ ಇಂದ ಲಾಸ್ಟ್ ವರೆಗೂ ಕೆಲಸ ಆಯ್ತು. ಬಿ ಎಷ್ಟು ದಿನ ಕೆಲಸ ಮಾಡ್ದ? ಅವ ಜೊತೆಗೆ ಮಾಡಿರ್ಬಹುದು, ಅವ ಅಲೋನ್ ಆಗಿ ಮಾಡಿರ್ಬೋದು, ಹೆಂಗೆ ಇರ್ಲಿ, ಬಟ್ ಅವ ಎಷ್ಟು ದಿನ ಅವಂದು ಅಲ್ಲಿ ಅಟೆಂಡೆನ್ಸ್ ಇತ್ತು, ಎಷ್ಟು ದಿನ ಅವ ಕೆಲಸ ಮಾಡ್ದ ಅಂದಂಗೆ. ಸೇ ಒಂದಿನ ಕೆಲಸ ಎ ಒಂದು ಕೆಲಸನ 16 ದಿನದಲ್ಲಿ ಮಾಡ್ತಾನಂತೆ. ಅದೇ ಬಿ 12 ದಿನದಲ್ಲಿ ಮಾಡ್ತಾನಂತೆ. ಎಫಿಷಿಯನ್ಸಿ ರೇಷಿಯೋ ಏನ್ ಬರುತ್ತೆ? ಸೊ ವರ್ಕ್ ರೇಷಿಯೋ 4:3. 4 3 4:3. ಎಫಿಷಿಯನ್ಸಿ ರೇಷಿಯೋ 3:4. ಉಲ್ಟಾ ಬರ್ಬೇಕು. 48 ವರ್ಕ್ ಇಸ್ ಈಕ್ವಲ್ ಟು 48. ವರ್ಕ್ ಇಸ್ ಈಕ್ವಲ್ ಟು 48 ಚೇಂಜ್ ಮಾಡಬೇಕು. ಫಸ್ಟ್ ಏನ್ ಮಾಡ್ತಾರ? ಫಸ್ಟ್ ಅವರು ಇಬ್ಬರು ಸೇರಿ 4 ದಿನಗಳು ಕೆಲಸ ಮಾಡಿದರು. 4 ದಿನ ತನಕ ಇಬ್ಬರು ಸೇರಿ ಮಾಡ್ತಾರೆ. ಇಬ್ಬರು ಸೇರಿ ಒಂದ್ ದಿನಕ್ಕೆ ಎಷ್ಟು ಮಾಡ್ತಾರ? 7 ಚೇರ್ ಮಾಡ್ತಾರೆ. ಈ ತರ 4 ದಿನ ಮಾಡ್ತಾರೆ. ಸೊ ಎಷ್ಟಾಯ್ತು? 28 ಆಯ್ತು. 28 ಮೈನಸ್ ಮಾಡ್ಬೇಕು. ಸೊ 28 ಮೈನಸ್ ಮಾಡಿದ್ರೆ 20 ಚೇರ್ ಉಳಿತು. ಈ 20 ಚೇರ್ನ ಯಾರು ಮಾಡ್ತಾರೆ? ಇವಾಗ 20 ಚೇರ್ನ ಯಾರು ಮಾಡ್ತಾರೆ? ಓನ್ಲಿ ಬಿ ಒಬ್ಬನೇ ಮಾಡ್ತಾನೆ. ಎ ಲೆಫ್ಟ್ ಬಿ ಒಬ್ಬನೇ ಮಾಡ್ತಾನೆ. ಸೊ ಬಿ ಒಬ್ಬನೇ ಮಾಡಿದ್ರೆ 5 days. ಆನ್ಸರ್ ಏನಾಗುತ್ತೆ ಹೇಳಿ ನನಗೆ. ಇವಾಗ ಆನ್ಸರ್ ಏನಾಗುತ್ತಪ್ಪ ಅಂತಂದ್ರೆ, ಇಲ್ಲಿ ಬಿ ಒಬ್ಬನೇ ಮಾಡಿದ್ದಾನೆ. ಈ ಕೆಲಸ ಏನ್ ಮಾಡೋರಲ್ಲ, ಈ 4 ದಿನ ಏನ್ ಕೆಲಸ ಮಾಡೋಲ್ಲ, ಈ 4 ದಿನ ಏನ್ ಕೆಲಸ ಮಾಡೋರಲ್ಲ, ಇದು ಎ ಪ್ಲಸ್ ಬಿ ಮಾಡಿದಾನೆ. ಸೊ ನಮಗೇನು ಕೇಳೋರೆ? ಬಿ ಯಾವಾಗ ಅಟೆಂಡೆನ್ಸ್ ಹಾಕ್ಯಾನ. ಸೊ ಬಿ ಯಾವಾಗ ಮಾಡಿದಾನೆ ಕೆಲಸ. ಸೊ ಬಿ ಇಲ್ಲೂ ಇದ್ದಾನೆ. ಸೊ ಇದು ಇನ್ಕ್ಲೂಡ್ ಮಾಡ್ಬೇಕು. ಬಿ ಇಲ್ಲೂ ಇದ್ದಾನೆ, ಇದನ್ನು ಇನ್ಕ್ಲೂಡ್ ಮಾಡ್ಬೇಕು. ಸೊ 2 ಪ್ಲಸ್ ಮಾಡ್ಬೇಕು ಇಲ್ಲಿ. ಸೊ ಇದು ಮತ್ತೆ ಇದು. ಸೊ ಟೋಟಲ್ ಬಿ 9 ದಿನ ಕೆಲಸ ಮಾಡ್ದಂಗೆ. 9 ದಿನ ಬಿ ಅಟೆಂಡೆನ್ಸ್ ಇದೆ ಅಂತ ಅನ್ನೋ ಇದು ಕಾನ್ಸೆಪ್ಟ್. ಸೊ ಇಲ್ಲಿ ನೋಡಿ, ಟೋಟಲ್ ವರ್ಕ್ ಎಷ್ಟು ದಿನ ಕೆಲಸ ಕಂಪ್ಲೀಟ್ ಆಯ್ತು ಅಂತ ಕೇಳಿಲ್ಲ. ಅವ ಕ್ವಶನ್ ಟ್ವಿಸ್ಟ್ ಮಾಡಿ ಕೇಳೋಣ ಅಷ್ಟೇ. ಏನಿಲ್ಲ, ಸಿಂಪಲ್ ತಿಳ್ಕೊಬೇಕಷ್ಟೇ. ನೀವು ಇಷ್ಟು ದಿನ ನಿಮಗೆ ಮೆಂಟಲ್ ಎಬಿಲಿಟಿ ಯಾಕೆ ಅರ್ಥ ಆಗ್ತಿಲ್ಲಲ್ಲಪ್ಪ ಅಂತಂದ್ರೆ, ನೀವು ಯಾವಾಗ ಒಂದು ಕರೆಕ್ಟ್ ಟೀಚರ್ ಇಂದ ಕಲಿತಿರಲ್ಲ, ಅವಾಗ ನಿಮಗೆ ಪಕ್ಕ ಅರ್ಥ ನಥಿಂಗ್ ಈಸ್ ಇಂಪಾಸಿಬಲ್ ಇನ್ ದಿಸ್ ವರ್ಲ್ಡ್. ಸೊ ಎವ್ರಿಥಿಂಗ್ ಈಸ್ ಪಾಸಿಬಲ್. ಬಟ್ ಏನಪ್ಪಾ ಅಂತಂದ್ರೆ, ನೀವು ಕಲಿಯೋ ರೀತಿ, ಕಲಿಸೋ ಟೀಚರ್ ನೀವು ಕರೆಕ್ಟ್ ಆಗಿದ್ರೆ ಪಕ್ಕ ನೀವು ಆ ಸಬ್ಜೆಕ್ಟ್ ಅಲ್ಲಿ PhD ಮಾಡಿಬಿಡ್ತೀರಿ. ಸೊ ಅದಕ್ಕೆ ಈ ತರ ಈ ಕೆಲಸನ ನೀವು ಮುಗಿಸ್ಬೋದು ಇವ್ರು. ಚಲೋ. ಸೊ ನೆಕ್ಸ್ಟ್, ಸೊ ನಾ ಏನ್ ಮಾಡ್ತೀನಿ ಇವಾಗ, ಇವಾಗ ಆಫ್ಟರ್ದು ಆಯ್ತು. ಬಿಫೋರ್ ನಾನು ಒಂದು ಕ್ವಶನ್ ಬಿಟ್ಟಿದ್ದೀನಿ ನಿಮಗೆ, ಆ ಬಿಫೋರ್ ಕ್ವಶನ್ ಮಾಡಿಸ್ತೀನಿ. ಇದನ್ನು ಸೇಮ್ ಕ್ವಶನ್ ಬಟ್ ಉಲ್ಟಾ ಬರ್ಬೇಕು. ಇದು ಅದು ಸೀದಾ ಹೋಗ್ತಿದೆ, ಇದು ಉಲ್ಟಾ ಬರ್ಬೇಕು. ಸೊ ಏನಿಲ್ಲ, ಎ ಒಂದು ಕೆಲಸನ 9 ದಿನದಲ್ಲಿ ಮಾಡ್ತಾನಂತೆ. ಬಿ ಅದೇ ಕೆಲಸನ 12 ದಿನದಲ್ಲಿ ಮಾಡ್ತಾನಂತೆ. ದೇ ವರ್ಕ್ ಟುಗೆದರ್. ಎ ಮತ್ತೆ ಬಿ ಇಬ್ಬರು ಸೇರಿ ಮಾಡ್ತಾರೆ. ಹವೆವರ್ 3 days ಬಿಫೋರ್ ದ ಕಂಪ್ಲೀಷನ್ ಆಫ್ ವರ್ಕ್ ಎ ಲೆಫ್ಟ್. 3 ದಿನ ಮುಂಚೆ ಇನ್ನ ಕೆಲಸ ಮುಗಿತಿತ್ತು. 3 ದಿನ ಆದ್ರೆ ಕೆಲಸನೇ ಮುಗಿದೋಗಿತ್ತು. ಬಟ್ ಏನಾಗ್ತದೆ, 3 ದಿನಕ್ಕಿಂತ ಮುಂಚೆನೆ ಎ ಬಿಟ್ಬಿಡ್ತಾನೆ.
ಎ ಬಿಟ್ಟು ಬಿಡ್ತಾನೆ, ಬಿ ಒಬ್ನೇ 3 ದಿನ ಲಾಸ್ಟಿಗೆ ಬಿ ಒಬ್ನೇ ಮಾಡ್ತಾನೆ ಕೆಲಸ, ಲಾಸ್ಟಿಗೆ 3 ದಿನ ಬಿ ಒಬ್ನೇ ಮಾಡ್ತಾನೆ, ಲಾಸ್ಟಿಗೆ ಬಿ ಒಬ್ಬನೇ 3 ದಿನ ಕೆಲಸ ಮಾಡ್ತಾನೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ದಿಸ್ ಸ್ಟೇಟ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ 9:18. ಸೊ ಎಫಿಷಿಯನ್ಸಿ ರೇಷಿಯೋ 2:1, ಟೈಮ್ ರೇಷಿಯೋ 1:2, ಎಫಿಷಿಯನ್ಸಿ ರೇಷಿಯೋ ಉಲ್ಟಾ 2:1. ಸೊ 18 ಶೇರ್ ಮಾಡ್ಬೇಕು. ವರ್ಕ್ ಇಸ್ ಈಕ್ವಲ್ ಟು 18 ಶೇರ್ ಮಾಡ್ಬೇಕು, 18 ಶೇರ್ ಮಾಡ್ಬೇಕು. ಯಾವಾಗಲೂ ಬಿಫೋರ್ ಅಂತ ಹೊಡ್ ಬಂತ ಅನ್ಕೋರಿ, ಈ ತರ ಡಯಾಗ್ರಾಮ್ ಹಾಕೋರಿ, ಭಾಳ ಭಾಳ ಈಸಿ ಆಗ್ತದೆ ನಿಮಗೆ. ಸೊ ಈ ತರ ಡಯಾಗ್ರಾಮ್ ಹಾಕಿ ನಿಮಗೆ ಲೈಕ್ ನಾನು ನಿಮಗೆ ಮುಂದೆನೂ ಹೇಳ್ತೀನಿ. ಸೊ ಇಲ್ಲಿ ನೋಡ್ರಿ ಏನಾಗ್ಯದಪ್ಪ ಅಂತಂದ್ರೆ ಕೆಲಸ ಸ್ಟಾರ್ಟ್ ಆಯ್ತು. ಎ ಪ್ಲಸ್ ಬಿ ಸೇರಿ ಮಾಡ್ತಾವ್ರ. ಇಲ್ಲಿ ಏನ್ ಮಾಡ್ದ ಈಗ ಏನ್ ಮಾಡ್ದ, ಇಲ್ಲ ನಾ ಮಾಡಲ್ಲ, ನನಗ ಕಾಲ್ ಬ್ಯಾನ್ ಆಯ್ತು, ನನ್ನ ಕೈ ಬ್ಯಾನ್ ಆಯ್ತು ಅಂತ ಹೇಳಕ್ ಚಾಲು ಮಾಡ್ದ. ಸೊ ಎ ಬಿಟ್ಬಿಟ್ಟ. ಸೊ ಅದಾದ್ಮೇಲೆ ಇಲ್ಲಿಂದ ಬಿ ಒಬ್ಬನೇ ಮಾಡ್ದ. ಸೊ ಯಾವಾಗ ಬಿಟ್ಟವ? 3 ದಿನ ಮುಂಚೆ ಬಿಟ್ಟ. ಸೊ ಇದೇನು 3 ದಿನ ಮುಂಚೆ ಬಿಟ್ಟ, ಹೌದಿಲ್ಲ? 3 ದಿನ ಮುಂಚೆ ಬಿಟ್ಟ. ಸೊ 3 ದಿನ ಮುಂಚೆ ಬಿಟ್ಟ, 3 ದಿನ ಮುಂಚೆ ಬಿಟ್ಟ, ಹೌದಾ? ಸೊ ನಮಗೇನು ವರ್ಕ್ ಇಸ್ ಈಕ್ವಲ್ ಟು, ನಾ ಏನು ಹೇಳಿದೆ, ವರ್ಕ್ ಇಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ, ಹೌದಾ? ಇದೇನೈತೆ, ಟೈಮ್ ಐತೆ ಇಂಟು ಎಫಿಷಿಯನ್ಸಿ ಮಾಡಿದ್ರೆ ಇದು ವರ್ಕ್ ಬಂದ್ಬಿಡುತ್ತಾ, ಇಲ್ಲಿದು ವರ್ಕ್ ಬಂದ್ಬಿಡ್ತದ. ಟೋಟಲ್ ವರ್ಕ್ ಎಷ್ಟೈತೆ? 18 ಶೇರ್ ಮಾಡ್ಬೇಕು. ಟೋಟಲ್ ವರ್ಕ್ 18 ಶೇರ್ ಮಾಡ್ಬೇಕು. ಬಟ್ ಏನಾಗ್ತದ, ಟೋಟಲ್ ವರ್ಕ್ 18 ಶೇರ್ ಮಾಡ್ಬೇಕು. ಬಟ್ ಇಲ್ಲಿಂದ ವರ್ಕ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ, ಇಲ್ಲಿಂದ ಏನಾಯ್ತು ವರ್ಕ್ ಅಂತ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಸೊ ಇಲ್ಲಿ ನೋಡ್ರಿ, 3 days ಬಿ ಒಬ್ಬನೇ ಮಾಡ್ತಾನೆ, 3 days ಬಿ ಒಬ್ಬನೇ ಮಾಡ್ತಾನೆ. 3 days ಒಂದಿನಕ್ಕೆ ಎಷ್ಟು ಮಾಡ್ತಾನೆ? 1 ಮಾಡ್ತಾನೆ. ಸೊ 3 ದಿನಕ್ಕೆ ಎಷ್ಟು ಮಾಡ್ತಾನೆ? 3 ಶೇರ್ ಮಾಡ್ತಾನೆ. ಅರ್ಥ ಆಯ್ತಾ? ಬಿ ಒಬ್ಬನೇ ಲಾಸ್ಟಿಗೆ 3 ದಿನ ಮಾಡ್ತಾನೆ, ಅದು 3 ಶೇರ್ ಮಾಡ್ತಾನೆ. ಸೊ ಮುಂಚೆ ಎಷ್ಟು ಮಾಡಿರ್ಬೋದು? ಮುಂಚೆ 15 ಶೇರ್ ಮಾಡಿರ್ಬೋದು. ಮುಂಚೆ ಎಷ್ಟು ಮಾಡಿರ್ಬೋದು? ಮುಂಚೆ ಎಷ್ಟು ಮುಂಚೆ 15 ಮಾಡಿರ್ಬೇಕಲ್ಲ ಇವ್ರು, ಯಾಕಂದ್ರೆ ಟೋಟಲ್ 18 ಅದ. 3 ಹೋಯ್ತು ಅನ್ನೋದ್ರೆ 15 ಹೋಯ್ತಿಲ್ಲ, ಇದು 15, ಇದು 15, ಇದು 3, 18 ಆಯ್ತಿಲ್ಲ. ಸೊ ಆ ತರ. ಸೊ 15 ಶೇರ್ ಮಾಡಿರ್ತಾರೆ. 15 ಶೇರ್ ಯಾರು ಮಾಡಿರ್ತಾರೆ? ಎ ಪ್ಲಸ್ ಬಿ ಇಬ್ಬರು ಸೇರಿ 15 ಶೇರ್ ಮಾಡಿರ್ತಾರೆ. ಸೊ ಡಬ್ಲ್ಯೂ ಇಸ್ ಈಕ್ವಲ್ ಟು 15 ಅನ್ನೋದೇನು? ವರ್ಕ್ ಅಂದ್ರೆ ಇ ಇಂಟು ಟಿ, ಟೈಮ್ ಇಂಟು ಎಫಿಷಿಯನ್ಸಿ. ಸೊ ಇಬ್ಬರು ಸೇರಿ ಮಾಡಿರ್ತಾರೆ. ಸೊ ಇಬ್ಬರದ್ದು ಎಫಿಷಿಯನ್ಸಿ ಎಷ್ಟು? 3. ಸೊ ಹಂಗೆ ಎಷ್ಟು ದಿನ ಕೆಲಸ ಮಾಡಿರ್ತಾರೆ? ಸೊ ದಟ್ ಇಟ್ ಈಸ್ ಈಕ್ವಲ್ ಟು 15. ಸೊ 3 ಇಂಟು ಎಷ್ಟು ಮಾಡಿದ್ರೆ 15 ಬರುತ್ತೆ? 3 ಇಂಟು 5 ಮಾಡಿದ್ರೆ 15 ಬರುತ್ತೆ, 5 days. ಸೊ 5 ದಿನವರೆಗೂ ಮಾಡ್ತಾರೆ ಅವರು. 5 ದಿನವರೆಗೂ ಎ ಪ್ಲಸ್ ಬಿ ಮಾಡ್ತಾರೆ. 5 ದಿನವರೆಗೂ ಎ ಪ್ಲಸ್ ಬಿ ಮಾಡ್ತಾರೆ. ಆಮೇಲೆ ಬಿ 3 ದಿನದಲ್ಲಿ ಮಾಡ್ತಾನೆ ಕೆಲಸ, 3 ದಿನ ಕೆಲಸ ಮಾಡ್ತಾನೆ ಆಮೇಲೆ. ಸೊ ಟೋಟಲ್ ವರ್ಕ್ 8 ದಿನದಲ್ಲಿ ಮುಗಿತದೆ. ಇಲ್ಲಿ ಟೋಟಲ್ ವರ್ಕ್ 8 ದಿನದಲ್ಲಿ ಮುಗಿಸ್ತಾನೆ. ಬಟ್ ಅವ ಏನ್ ಕೇಳೋಣ, ಇನ್ ಹೌ ಮೆನಿ ಡೇಸ್ ವಾಸ್ ದ ವರ್ಕ್ ಕಂಪ್ಲೀಟೆಡ್? ಎಸ್, ಅವ ಫುಲ್ ವರ್ಕ್ ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ ಅಂತ ಕೇಳೋಣ. ಅಕಸ್ಮಾತ್ ಹಿಂಗೂ ಕ್ವಶನ್ ಕೇಳ್ಬೋದು. ಇನ್ ಕ್ವಶನ್ ಕೇಳ್ಬೋದಪ್ಪ ಅಂತಂದ್ರೆ, ಎ ಎಷ್ಟು ದಿನ ಆದ್ಮೇಲೆ ಕೆಲಸ ಬಿಟ್ಟ? ಎ 3 ದಿನ ಕೆಲಸ ಮುಗಿಯೋ 3 ದಿನಕ್ಕಿಂತ ಮುಂಚೆ ಬಿಟ್ಟ. ಬಟ್ ಎಷ್ಟು ದಿನ ಆದ್ಮೇಲೆ ಬಿಟ್ಟ ಅದು ಕ್ವಶನ್ ಕೇಳ್ತಾನ ನಾವು. ಸೊ ಅವಾಗ ಏನ್ ಮಾಡ್ತಾನೆ, ಅವಾಗ ನಮ್ದು ಆನ್ಸರ್ ಏನಿರ್ತದ? 5 days ಅಂತ ಇರ್ತದೆ. 5 ದಿನ ಎ ಪ್ಲಸ್ ಬಿ ಮಾಡಿರ್ತಾರೆ. ಸೊ 5 ದಿನ ಆದ್ಮೇಲೆ ಎ ಬಿಡ್ತಾನೆ, ಆಮೇಲೆ ಬಿ ಕಂಪ್ಲೀಟ್ ಮಾಡ್ತಾನೆ, ಆ ತರ. ಸೊ ಈ ತರನ ಈ ಕ್ವಶನ್ಸ್ ಬಿಫೋರ್ ಏನೈತಲ್ಲ, ಬಿಫೋರ್ ಕ್ವಶನ್ಸ್ ಈ ತರ ಮಾಡ್ಬೇಕು. ಇಂಥ ಕ್ವಶನ್ಸ್ ಇನ್ನು 2-3 ಕ್ವಶನ್ಸ್ ಪ್ರಾಕ್ಟೀಸ್ ಮಾಡೋಣ. ಸೊ ಯು ವಿಲ್ ಗೆಟ್ ಎ ಕ್ಲಾರಿಟಿ. ಓಕೆನಾ? ಓಕೆ, ಕಮ್. ಬಿಫೋರ್ ಈಸ್ ವೆರಿ, ನನಗಂತೂ ಇದು ಭಾರಿ ಇಂಟ್ರೆಸ್ಟಿಂಗ್. ಇದು ನನ್ನ ಫೇವ್ರೇಟ್ ಇದೆ ಆಕ್ಚುಲಿ ಹೇಳ್ಬೇಕಂದ್ರೆ. ಯಾಕಂದ್ರೆ ಇಲ್ಲಿ ನೀವು ಯಾವ ತರ ಅಂದ್ರೆ ಸ್ವಲ್ಪ ಲಾಜಿಕ್, ಸ್ವಲ್ಪ ತಲೆ ಓಡಿಸ್ತೀರಾ. ಇಲ್ಲೇನು ನಾರ್ಮಲ್ 1 ಟೆಕ್ನಿಕ್ ಮೆಥಡ್ ಹಾಕ್ತೀರಾ ಮಾಡ್ತೀರಾ. ಬಟ್ ಇಲ್ಲೇನು ಇದು ಇಂಟ್ರೆಸ್ಟಿಂಗ್, ದಿಸ್ ಇಸ್ ವೆರಿ ಇಂಟ್ರೆಸ್ಟಿಂಗ್. ಬನ್ನಿ. ಸೊ ನಿಮಗೆಲ್ಲ ಅರ್ಥ ಆಗ್ತಿದೆ ಅಂತ ಅನ್ಕೋತಿದ್ದೀನಿ. ಓಕೆನಾ? ಅರ್ಥ ಆಗ್ತಿದೆ ಅಂತ ಅನ್ಕೊಂಡೇ ಮಾಡ್ತಿದ್ದೀನಿ. ಓಕೆನಾ? ಏನೇ ಇರಲಿ, ಎಲ್ಲೂ ಅರ್ಥ ಆಗಲಿಲ್ಲಪ್ಪ ಅಂತಂದ್ರೆ ಕಮೆಂಟ್ ಮಾಡಿ. ಸೊ ನನಗೆ ಗೊತ್ತಾಗುತ್ತೆ. ಸೊ ನಾನು ನಿಮಗೆ ಮತ್ತೆ ತಿಳಿಸೋ ರೀತಿ ಮತ್ತೆ ನಾನು ನಿಮಗೆ ಬೇರೆ ವೇ ಒಳಗೆ ಹೇಳ್ತೀನಿ. ಓಕೆನಾ? ಸೊ ಎ ಕ್ಯಾನ್ ಫಿನಿಶ್ ಎ ಪೀಸ್ ಆಫ್ ವರ್ಕ್ ಇನ್ 48 days. ಎ ಒಂದು ಕೆಲಸನ 48 ದಿನದಲ್ಲಿ ಮುಗಿಸ್ತಾನಂತೆ. ಸೊ ಬಿ ಕ್ಯಾನ್ ಫಿನಿಶ್ ಇಟ್ ಇನ್ 60 days. ಬಿ ಅದೇ ಕೆಲಸನ 60 ದಿನ ಮುಗಿಸ್ತಾನಂತೆ. ಸೊ ಆಮೇಲೆ ಏನಾಯ್ತು,
ದೇ ವರ್ಕ್ ಟುಗೆದರ್. ಸೊ ಫಸ್ಟ್ ಇಬ್ಬರು ಸೇರಿ ಮಾಡ್ತಾರಂತೆ. ಅವರಿಬ್ಬರು ಸೇರಿ 12 ದಿನಗಳು ಕೆಲಸ ಮಾಡುತ್ತಾರೆ. ಅವರಿಬ್ಬರು ಸೇರಿ 12 ದಿನ ಕೆಲಸ ಮಾಡ್ತಾರಂತ. ಹೌದಾ? ಅಂಡ್ ದೆನ್ ಎ ಗೋಸ್ ಅವೇ. ಎ ಹೋಗ್ತಾನೆ. ಇನ್ ಹೌ ಮಚ್ ಟೈಮ್ ವಿಲ್ ಬಿ ಫಿನಿಶಸ್ ದ 25% ಆಫ್ ದ ರಿಮೈನಿಂಗ್ ವರ್ಕ್. ನೋಡ್ರಿ, ಇದೊಂದು ಸ್ಟೆಪ್ ಮುಂದೆ ಅಷ್ಟೇ. ಸೊ 25% ಎ ಬಿಟ್ಟೋಗ್ತಾನ. ಬಿ ಎಷ್ಟು ದಿನ ಕೆಲಸ ಮಾಡ್ತಾರ ಅಂತ ಕೇಳಿಲ್ಲ. ಬಿ ಎಷ್ಟು ದಿನದೊಳಗ 25% ರಿಮೈನಿಂಗ್ ಅದೇನು ಉಳಿದಿರ್ತದಲ್ಲ ಅದರದ್ದು 25% ವರ್ಕ್ ಎಷ್ಟು ದಿನದಾಗ ಮಾಡ್ತಾನೆ ಅಂತ ಕೇಳೋಣ ಅಷ್ಟೇ. ಒಂದು ಸ್ಟೆಪ್ ಮುಂದಷ್ಟೇ. ಸೊ ಏನಿಲ್ಲ, ಎ ಬಿ ಟೈಮ್ 48 days 60 days. ಎಫಿಷಿಯನ್ಸಿ ಟೈಮ್ ರೇಷಿಯೋ ನೋಡಿ ಏನಿದೆ, ಹೆಂಗೆ ಹೋಗುತ್ತೆ ಇದು? 12 4 12 5 12 4 12 5 12 4 12 5 4 5 ಉಲ್ಟಾ ಬರಿಬೇಕು. 5 4 ಇಂಟು ಮಾಡ್ರಿ 120 days 120 ಚೇರ್ಸ್ ವರ್ಕ್ ಈಸ್ ಕೊಟ್ಟು 120 ಚೇರ್ಸ್ ಮಾಡ್ಬೇಕು. ಸಾರಿ 120 ಅಲ್ಲ, 250 ಅಲ್ಲ 240. ಸೊ 60 into 4 240. ಹೌದಾ? 240 ಚೇರ್ಸ್ ಮಾಡ್ಬೇಕು. ಯಾರು ಮಾಡಬೇಕು? ಫಸ್ಟ್ ಏನು ಮಾಡ್ತಾರಂತ? ದೇ ವರ್ಕ್ ಟುಗೆದರ್ ಫಾರ್ 12 days. ಅವರಿಬ್ಬರು ಸೇರಿ 12 ದಿನ ಕೆಲಸ ಮಾಡ್ತಾರಂತೆ. ಅವರಿಬ್ಬರು ಸೇರಿ ಒಂದಿನ ಎಷ್ಟು ಕೆಲಸ ಮಾಡ್ತಾರೆ? ಒಂದಿನ 9 ಕೆಲಸ ಮಾಡ್ತಾರೆ. 9 9 9 9 12 ದಿನ ಕೆಲಸ ಮಾಡ್ತಾರೆ. ಆ ಥರ 12 ದಿನ ಕೆಲಸ ಮಾಡ್ತಾರೆ. ಸೊ ಎಷ್ಟಾಯ್ತು? 12 ದಿನ ಕೆಲಸ ಮಾಡ್ತಾರೆ. ಎಷ್ಟಾಯ್ತು? 108 ಆಯ್ತು. ಇದು 108 ಆಯ್ತು. 108 ಕೆಲಸ ಮುಗೀತು. ಸೊ 108 ಕೆಲಸ ಮುಗೀತಂದ್ರೆ ಉಳಿತೆಷ್ಟು? 132 ಕೆಲಸ ಉಳಿತು. 132 ಚೇರ್ ಮಾಡೋ ಕೆಲಸ ಉಳಿತು. ಸೊ ದೆನ್ ಎ ಗೋಸ್ ಅವೇ. ಎ ಬಿಟ್ಬಿಡ್ತಾನೆ. ಆಮೇಲೆ ಏನಾಗ್ತದ? ಬಿ ಒಬ್ಬನೇ ಮಾಡ್ತಾನೆ. ರಿಮೈನಿಂಗ್ ಕೆಲಸನ ಮಾಡ್ತಾನೆ. ಬಟ್ ಅವ ಫುಲ್ ಕೆಲಸ ಕೇಳಿಲ್ಲ. ಬಿ ಒಬ್ಬನೇ ಮಾಡ್ತಾನೆ. ಓಕೆನಾ? ಬಿ ಒಬ್ಬನೇ ಈ ಕೆಲಸನ ಮಾಡ್ತಾನೆ. ಈ ಕೆಲಸ ಮಾಡ್ತಾನೆ. ಏನು? 132/4. ಬಟ್ ಅವ ಏನು ಕೇಳವನೆ? 25% ಆಫ್ ದ ವರ್ಕ್ ಕೇಳವನೆ. 25% ಆಫ್ ದ ವರ್ಕ್ ಕೇಳವನೆ. ಫುಲ್ ವರ್ಕ್ ಇಲ್ಲ. 25% ಆಫ್ ರಿಮೈನಿಂಗ್ ವರ್ಕ್ 132. 25% ಅಂದ್ರೆ ಏನು? ನಾ ಹೇಳಿದೆ ನಿಮಗೆ, ಒಂದು ಪಿಜ್ಜಾ ಐತೆ. ಪಿಜ್ಜಾದು 4 ಭಾಗ ಮಾಡಿದ್ರೆ ಇದೇನಾಗುತ್ತೆ? 25% ಆಗುತ್ತೆ. ಅಂದ್ರೆ 1/4. ಓಕೆನಾ? 4 3 12 ಒಂದು ಉಳಿತು. 4 3 12. ಸೊ 33/4. 4 1 4 4 4 8 32 1/4. ಏನು? 8 1/4 ಡೇಸ್. ಬಟ್ 8 1/4 ಈ ತರ ಇಲ್ಲ, ಅವರ್ಸ್ ಅಲ್ಲಿ ಐತೆ. ಬಟ್ ಒಂದ್ ದಿನಕ್ಕೆ ಎಷ್ಟು? ಇವಾಗ ನೋಡಿ, 1/4 ಡೇ ಅಂದ್ರೆ 1/4 ಡೇ ಅಂದ್ರೆ ಅವರ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು? ಒಂದ್ ದಿನಕ್ಕೆ ಎಷ್ಟು ಅವರ್ ಅದ್ಮೇಲೆ ಬರೀಬೇಕಷ್ಟೇ. ಒಂದ್ ದಿನಕ್ಕೆ ಎಷ್ಟು ಅವರು? ಒಂದ್ ದಿನಕ್ಕೆ 24 ಅವರ್. ಸೊ ಅವರ್ಸ್ ಅಲ್ಲಿ ಕನ್ವರ್ಟ್ ಆಗ್ಬಿಡುತ್ತೆ. 6 hours. ಸೊ 8 days 6 hours. 8 ದಿನಗಳು 6 ಗಂಟೆಗಳು. 8 ದಿನಗಳು 6 ಗಂಟೆಗಳು. ಇದು ಆಪ್ಷನ್ ನಂಬರ್ ಡಿ. ಅರ್ಥ ಆಗ್ತಿದ್ಯಾ? ಬೆಣ್ಣೆ ತರ ಅರ್ಥ ಆಗ್ತಿದ್ಯಾ? माखुल एक नंबर, बहुत बढ़िया. चलो आगे चलते हैं. ओके ना? सो A can do 40% of work in 6 days. B can do 60% of work in 3 days. ನೋಡಿ, ನಾ ಇದು ನಿಮಗೆ ಆಲ್ರೆಡಿ ಬೇಸಿಕ್ಸ್ ನಿಮಗೆ ಹೇಳಿಕೊಟ್ಟಿನಿ. ಯಾಕೆ ಬೇಸಿಕ್ಸ್ ಅಲ್ಲಿ ಹೇಳಿಕೊಟ್ಟಿನಪ್ಪ ಅಂತಂದ್ರೆ, ನಿಮಗೆ ಇಲ್ಲಿ ಡೈರೆಕ್ಟ್ ಈ ಕ್ವಶನ್ಸ್ ಮಾಡೋಕ್ಕಾಗಲ್ಲ. ಅವು ಕ್ವಶನ್ಸ್ ಲೈಕ್ 30% ವರ್ಕ್ ಅಂದ್ರೆ ಏನು, 40% ವರ್ಕ್ ಅಂದ್ರೆ ಏನು, ಅದೆಲ್ಲ ನಿಮಗೆ ಫಸ್ಟ್ ಗೊತ್ತಿರ್ಬೇಕು. ಅದು ಗೊತ್ತಿದ್ರೆ ಇದು ಕೆಲಸ, ಈ ಒಂದು ಕ್ವಶನ್ ನೀವು ಮಾಡ್ಬೋದು. ಓಕೆನಾ? ಸೊ ದೇ ಸ್ಟಾರ್ಟೆಡ್ ದ ವರ್ಕ್ ಟುಗೆದರ್. ಬಟ್ ಫಸ್ಟ್ A + B ಮಾಡ್ತಾರೆ. ಬಟ್ ಬಿ ಲೆಫ್ಟ್ ಆಫ್ಟರ್ 2 days. ಅಂದ್ರೆ A + B 2 ದಿನವರೆಗೂ ಕೆಲಸ ಮಾಡ್ತಾರೆ. ಸೊ ಆಮೇಲೆ ಎ ಕಂಟಿನ್ಯೂ ಟು ವರ್ಕ್. ಆಮೇಲೆ ಏನ್ ಮಾಡ್ತದ? ಬಿ ಬಿಡ್ತಾನ, ಎ ಮಾಡ್ತಾನ. ಇನ್ ಹೌ ಮೆನಿ ಡೇಸ್ ವಾಸ್ ದ ಎಂಟೈರ್ ವರ್ಕ್ ಕಂಪ್ಲೀಟೆಡ್? ಫುಲ್ ವರ್ಕ್, ಎಂಟೈರ್ ವರ್ಕ್, ಕಂಪ್ಲೀಟ್ ವರ್ಕ್ ಕೇಳೋಣ. ಓಕೆನಾ? ಸೊ ಎ 40%. ಇಲ್ಲಿ ನೋಡಿ, 40% ವರ್ಕ್ 6 days ಅಲ್ಲಿ ಮಾಡ್ತಾನಂತೆ. 40% ವರ್ಕ್ 6 days ಅಲ್ಲಿ ಮಾಡ್ತಾನೆ. 40% ಅಂದ್ರೆ ಏನಂತ ಗೊತ್ತಿರ್ಬೇಕು ನಿಮ್ಗೆ. 2/5 ಗೊತ್ತಿರ್ಬೇಕು. ಇದು ಗೊತ್ತಿಲ್ಲಪ್ಪ ಅಂತಂದ್ರೆ ಮಾಡಿ, ಈ ತರ ಡಿವೈಡ್ ಬೈ 100 ಮಾಡಿ. ಸೊ 22 25 ಈ ತರ ಬರ್ತದೆ. ಸೊ ಇದು ಬೇಸಿಕ್ಸ್. ಇದು ಗೊತ್ತೇ ಇರ್ಲೇಬೇಕು ನಿಮಗೆ. ನಾನು ನಿಮ್ಗೆ ಲಾಸ್ಟ್ ವಿಡಿಯೋ ಒಳಗೆ ಹೇಳಿದ್ದೆ, ಅಟ್ಲೀಸ್ಟ್ ನಿಮಗ 1/20 ವರೆಗೂ ನಿಮಗ ಗೊತ್ತಿರಬೇಕು ಅಂತ ಹೇಳಿ ನಿಮಗೆ. ಬಿ ಲೆಫ್ಟ್, ಎ ಮಾಡ್ತಾನೆ. ಸೊ
40% ಅಂದರೆ 2/5. ಸೊ 2 ಚೇರು 6 ಡೇಸಲ್ಲಿ ಮಾಡ್ತಾನೆ. ಸೊ 2 ಚೇರ್ 6 ಡೇಸಲ್ಲಿ ಮಾಡ್ತಾನೆ. ಸೊ 5 ಚೇರ್ ಎಷ್ಟು ದಿನದಲ್ಲಿ ಮಾಡ್ತಾನೆ. ಸೊ ಇದು ಪರ್ಸೆಂಟೇಜ್. ಈ ಪರ್ಸೆಂಟೇಜ್ ಒಳಗೆ ಹೇಳ್ತೀನಿ ನಿಮಗೆ ಹಂಗೆ. ಇದೆಲ್ಲ ಪರ್ಸೆಂಟೇಜ್ ಇದೊಂದೇ ಟಾಪಿಕ್ ಮೇಲೆ, ಇದೊಂದೇ ಮೆಥಡ್ ಮೇಲೆ ಮುಗೀತು. ಸೊ ಬೇಸಿಕ್ ಇದು ಹೆಂಗೆ 5 2 2 6 ಆದರೆ 5 ಎಷ್ಟು 2ರಿಂದ 6 ಯಾವ ಥರ ಬರುತ್ತೆ ಇಂಟು 3 ಮಾಡಿದ್ರೆ ಬರ್ತದೆ. ಸೊ ಮೇಲೆ ಏನು ಮಾಡ್ತಿರಲ್ಲ ತ್ಯಾಗನೂ ಅದೇ ಮಾಡ್ಬೇಕು. ಸೊ 15 ಡೇಸ್. ಓಕೆನಾ. ಸೊ ಟೋಟಲ್ 5 ಚೇರ್ ಇದ್ದಂಗೆ ಇಲ್ಲಿ ಟೋಟಲ್ ಇದು 5 ಚೇರ್ ಅಲ್ಲ, 5 ಪಾರ್ಟ್ಸ್ ಆಫ್ ಚೇರ್. ಪಾರ್ಟ್ಸ್ ಒಳಗೈತೆ ಇದು 2 ಪಾರ್ಟ್ಸ್ 6 ದಿನದಲ್ಲಿ ಕಂಪ್ಲೀಟ್ ಆದರೆ 5 ಪಾರ್ಟ್ಸ್ ಅಂದರೆ ಫುಲ್ ವರ್ಕ್ ಎಷ್ಟು ದಿನದಲ್ಲಿ ಕೆಲಸ ಆಗುತ್ತೆ. ಸೊ ಎ ಫುಲ್ ವರ್ಕ್ 15 ದಿನದಲ್ಲಿ ಕೆಲಸ ಮಾಡ್ತಾನೆ. ಅದೇ ಬಿ 30% 3 ಡೇಸ್ ಒಳಗೆ ಮಾಡ್ತಾನಂತ. 100% ಎಷ್ಟು ದಿನ ಮಾಡ್ತಾನೆ 100 ಡೇಸ್ 10 ಡೇಸ್ ಒಳಗೆ ಮಾಡ್ತಾನೆ. 30% 3 ಡೇಸ್, 100% ಅಂದ್ರೆ ಫುಲ್ ವರ್ಕ್ ಅಲ್ಲ. ಎಷ್ಟು ಡೇ ಇಲ್ಲಿ ನೋಡ್ರಿ, 1 0 ಕಡಿಮೆ ಆಗ್ಯದ, ಇಲ್ಲಿ 1 0 ಕಡಿಮೆ ಮಾಡ್ರಿ ಅಷ್ಟೇ. ಸಿಂಪಲ್, ವೆರಿ ಬೇಸಿಕ್ಸ್. ಸೊ ಟೈಮ್ ರೇಷಿಯೋ ಏನೈತೆ 3 ಮತ್ತೆ 2 ಇದೆ. 5 3 5 2 3 2. ಎಫಿಷಿಯನ್ಸಿ ರೇಷಿಯೋ ಉಲ್ಟಾಗುತ್ತೆ 2 3. ಸೊ ವರ್ಕ್ ಈಸ್ ಈಕ್ವಲ್ ಟು 30 ಆಗುತ್ತೆ. ಸೊ ವರ್ಕ್ 30 ಆಯಿತು. ಅವು ಏನಾಯ್ತು ಎ ಪ್ಲಸ್ ಬಿ ಇಬ್ಬರು ಸೇರಿ 2 ದಿನ ಕೆಲಸ ಮಾಡಿದ್ರ ಅಂತ. ಎ ಪ್ಲಸ್ ಬಿ ಅವರಿಬ್ಬರು ಸೇರಿ ಕೆಲಸವನ್ನು ಆರಂಭಿಸಿದರು. ಯಾರಿಬ್ಬರು ಎ ಪ್ಲಸ್ ಬಿ. ಆದರೆ 2 ದಿನಗಳ ನಂತರ ಎ ಕೆಲಸವನ್ನು ಬಿಟ್ಟು ಹೋದನು. 2 ದಿನ ಆದ್ಮೇಲೆ ಎ ಕೆಲಸ ಬಿಟ್ಟು ಹೋದನಂತ. ಯಾಕಂತ ನಿಮ್ಗೆ ಗೊತ್ತು. ಸೊ ಇಬ್ಬರು ಸೇರಿ ಕೆಲಸ ಮಾಡೋಣಂತೆ. ಇಬ್ಬರು ಸೇರಿ ಒಂದಿನ ಎಷ್ಟು ಕೆಲಸ ಮಾಡ್ತಾರೆ 5 ಚೇರ್ ಆಗೋಷ್ಟು ಕೆಲಸ ಮಾಡ್ತಾರೆ. ಒಂದಿನಕ್ಕೆ 5 ಚೇರ್ ಆಗ್ತದೆ, 2 ದಿನಕ್ಕೆ 10 ಚೇರ್. ಸೊ 10 ಚೇರ್ ಮುಗೀತು ಕೆಲಸ. ಉಳಿತಷ್ಟು 20 ಚೇರ್ ಮಾಡ್ಬೇಕು. 20 ಚೇರ್ ಯಾರು ಮಾಡ್ತಾರೆ ಎ ಕಂಟಿನ್ಯೂ. 20 ಚೇರ್ ಎ ಒಬ್ಬನೇ ಮಾಡ್ತಾನಂತ. 20 ಚೇರ್ ಎ ಒಬ್ಬನೇ ಮಾಡ್ತಾನೆ. ನೀವು ಹೋಗ್ತಾನೆ ಇವ ಒಬ್ಬನೇ ಮಾಡ್ತಾನೆ. ಸೊ ಡಿವೈಡ್ ಬೈ 2. 10 days. ಆನ್ಸರ್ ಇಸ್ 10 days. ರಾಂಗ್. ನಾವೇನು ಕೇಳೋಣ ಎಂಟೈರ್ ವರ್ಕ್ ಅಂತ ಕೇಳೋಣ. ಎಂಟೈರ್ ವರ್ಕ್ ಅಂದ್ರೆ ಈ 2 ದಿನವನ್ನು ನಾವು ಆ್ಯಡ್ ಮಾಡ್ಬೇಕು. ಈ 2 ದಿನ ಎ ಪ್ಲಸ್ ಬಿ ಮಾಡಿದ್ದಾರೆ, ಈ 10 ದಿನ ಎ ಒಬ್ಬನೇ ಮಾಡಿದ್ದಾನೆ. ಸೊ 2 ಸೇರಿ 12 days ಆಗುತ್ತೆ. ಆನ್ಸರ್ ಇಸ್ 12 days. ಎಕ್ಸ್ಕ್ಯೂಸ್ ಮೀ. ಓಕೆ ಬನ್ನಿ. ಸೊ ಎ ಮತ್ತು ಬಿ ಒಂದು ಕೆಲಸನ 28 ಮತ್ತು 35 ದಿನದಲ್ಲಿ ಮಾಡ್ತಾರಂತೆ. ಎ ಒಂದು ಕೆಲಸನ 28 ಮತ್ತು ಬಿ ಅದೇ ಕೆಲಸನ ಫುಲ್ 35 ದಿನದಲ್ಲಿ ಕೆಲಸ ಮಾಡ್ತಾರಂತೆ. ದೇ ಬಿಗೇನ್ ಟು ವರ್ಕ್. ಸೊ ಎ ಪ್ಲಸ್ ಬಿ ಸ್ಟಾರ್ಟ್ ಮಾಡ್ತಾರೆ. ಅವರಿಬ್ಬರು ಸೇರಿ ಕೆಲಸವನ್ನು ಆರಂಭಿಸಿದರು. ಬಟ್ ಎ ಲೀವ್ಸ್ ಆಫ್ಟರ್ ಸಮ್ ಟೈಮ್. ಎ ಸ್ವಲ್ಪ ಹೊತ್ತಾದ್ಮೇಲೆ ಬಿಡ್ತಾನಂತ. ಇಲ್ಲಿ ಇಬ್ಬರು ಸೇರಿ ಕೆಲಸ ಮಾಡ್ತಾರೆ. ಸ್ಟಾರ್ಟ್ ಎ ಪ್ಲಸ್ ಬಿ ಇಬ್ಬರು ಸೇರಿ ಮಾಡ್ತಾರೆ. ಇಲ್ಲೇನಾಗ್ತದ ಬಿಟ್ಬಿಡ್ತಾನೆ. ಎ ಬಿಟ್ಬಿಡ್ತಾನೆ. ಬಿ ಕಂಪ್ಲೀಟೆಡ್ ದ ರಿಮೈನಿಂಗ್ ವರ್ಕ್. ಸೊ ಸೇಮ್ ನೋಡ್ರಿ, ಲಾಸ್ಟ್ ಟೈಮ್ ಮಾಡಿದ್ನಲ್ಲ ಸೇಮ್ ಅದೇ ಥರ ಬಿ ಕಂಪ್ಲೀಟ್ ಮಾಡ್ತಾನೆ ಈ ವರ್ಕ್. ಈ ಯಾವಾಗ ಬಿಡ್ತಾನ ಅವ ಕೇಳಿರ್ತಾನ. ಸೊ ಆಫ್ಟರ್ ಹೌ ಮೆನಿ ಡೇಸ್ ಎ ಲೀವ್ಸ್ ಅಂದ್ರೆ ಈ ಪಾಯಿಂಟ್ ಕೇಳೋಣ. ಅಂದ್ರೆ ಎಷ್ಟು ದಿನ ಅಂತ ಕೇಳೋಣ. ಇದು ಎಷ್ಟು ದಿನ ವರ್ಕ್ ಅಲ್ಲ, ಎಷ್ಟು ದಿನ, ಹೌ ಮೆನಿ ಡೇಸ್ ಅದು ಕೇಳೋಣ. ಓಕೆನಾ. ಸೇಮ್ ಟು ಸೇಮ್ ಲಾಸ್ಟ್ ಟೈಮ್ ನಿಮಗೆ ಹೇಳಿದ್ನಲ್ಲ ಬಿಫೋರ್ ಅಲ್ಲಿ. ಸೊ ಅದೇ ಮೆಥಡ್ ಇಲ್ಲಿ ಮಾಡಬೇಕು. ಓಕೆನಾ. ಸೊ ಯಾವ ಥರ ಮಾಡಬೇಕಪ್ಪ ಅಂತಂದ್ರೆ ಎ 28 ದಿನ ಕೆಲಸ ಮಾಡ್ತಾನಂತೆ, ಬಿ 35 ದಿನದಲ್ಲಿ ಕೆಲಸ ಮಾಡ್ತಾನಂತೆ. ಎಫಿಷಿಯನ್ಸಿ ಟೈಮ್ ರೇಷಿಯೋ 4 5. ಎಫಿಷಿಯನ್ಸಿ ಎಷ್ಟು 5 4 ಇಂಟು ಮಾಡ್ರಿ 35 ಇಂಟು 4 ಏನು ಮಾಡ್ರಿ ಡಬಲ್ ಮಾಡ್ರಿ ಮತ್ತೆ ಡಬಲ್ ಮಾಡಿ ಮತ್ತೆ ಡಬಲ್ ಮಾಡಿಬಿಟ್ರಿ. 35 ಡಬಲ್ ಮಾಡಿದ್ರೆ 70, ಮತ್ತೆ 70ಗೆ ಡಬಲ್ ಮಾಡ್ರಿ 140. ಸಿಂಪಲ್ ಕ್ಯಾಲ್ಕುಲೇಷನ್. ಓಕೆನಾ. ಇದು ಕ್ಯಾಲ್ಕುಲೇಷನ್ ನಾನು ನಿಮ್ಗೆ ಒಂದು ವಿಡಿಯೋ ಮಾಡ್ತೀನಿ. ಸೊ ಇದು ಟಾಪಿಕ್ ಕಂಪ್ಲೀಟ್ ಆಗಲಿ, 1 by 1 ನಾವು ನೋಡೋಣ ಏನಂತ. ಸೊ 140 ಕೆಲಸನ ಮಾಡ್ಬೇಕು. 140 ಚೇರ್ಸ್ ಕೆಲಸ ಮಾಡ್ಬೇಕು. ಬಟ್ ಏನಾಗ್ತದ ಫಸ್ಟ್ ಸ್ಟಾರ್ಟಿಂಗ್ ಒಳಗೆ ಎ ಪ್ಲಸ್ ಬಿ ಮಾಡ್ತಾರೆ. ಸ್ಟಾರ್ಟಿಂಗ್ ಒಳಗೆ ಎ ಪ್ಲಸ್ ಬಿ ಮಾಡ್ತಾರೆ. ವರ್ಕ್ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ ಟೈಮ್. ಎಫಿಷಿಯನ್ಸಿ ಅಂದರೆ ಎ ಪ್ಲಸ್ ಬಿ ಅಂದರೆ 9. ಎ ಪ್ಲಸ್ ಬಿ ಅಂದರೆ 9. ಟೈಮು ನಮಗೆ ಗೊತ್ತಿಲ್ಲ ಎಷ್ಟು ದಿನ ಅವನೇ, ಅದೇ ನಮ್ದು ಆನ್ಸರ್ ಅದೇ. ಸೊ ಇಲ್ಲಿ ಏನಾಯ್ತು, ಇಲ್ಲಿನೂ ವರ್ಕ್ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ಟೈಮ್. ಸೊ ಇದೇನಾದ ಇದು ವರ್ಕ್. ಓಕೆನಾ. ಸೊ ಇಷ್ಟು ವರ್ಕ್, ಇದು ಟೋಟಲ್ ವರ್ಕ್ 140 ಪೂರ ಟೋಟಲ್ ವರ್ಕ್ ಇದು.
ಸೊ ಇಲ್ಲಿ ಸ್ವಲ್ಪ ವರ್ಕ್ ಆಗುತ್ತೆ, ಎ ಪ್ಲಸ್ ಬಿ ಮಾಡ್ತಾರೆ. ಒಂದು ನಿಮಿಷ. ಸೊ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಾರೆ, ಎ ಪ್ಲಸ್ ಬಿ ಮಾಡ್ತಾರೆ, ಆಮೇಲೆ ಈ ಕೆಲಸನ ಓನ್ಲಿ ಬಿ ಮಾಡ್ತಾನೆ. ಸೊ ಆ ಥರ. ಸೊ ಎಲ್ಲ ಫುಲ್ ಇಡೀ ಕೆಲಸ 140 ದಿನ ಚೇರ್ ಮಾಡೋಷ್ಟು ಕೆಲಸ ಇದೆ. ಓಕೆನಾ? ಸೊ ಬನ್ನಿ ನೋಡೋಣ. ಸೊ ಬಿ ಒಬ್ಬನೇ ಲಾಸ್ಟಿಗೆ ಏನು ಮಾಡ್ತಾನೆ, ಫಸ್ಟ್ ಎ ಪ್ಲಸ್ ಬಿ ಕೆಲಸ ಮಾಡ್ತಾರೆ ಸ್ವಲ್ಪ ದಿನ, ಆಮೇಲೆ ಬಿ ಒಬ್ಬನೇ ಕೆಲಸ ಮಾಡ್ತಾನೆ, ಎ ಬಿಟ್ಬಿಡ್ತಾನೆ, ಬಿ ಒಬ್ಬನೇ ಕೆಲಸ ಮಾಡ್ತಾನೆ, ಬಿ ಒಬ್ಬನೇ 17 ದಿನವರೆಗೂ ಕೆಲಸ ಮಾಡ್ತಾನೆ, ಬಿ ಒಬ್ಬನೇ 17 ದಿನವರೆಗೂ ಕೆಲಸ ಮಾಡ್ತಾನೆ, ಬಿ ಒಬ್ಬನೇ 17 ದಿನವರೆಗೂ ಈ ಕೆಲಸ ಮಾಡ್ತಾನೆ, ಬಿ ಒಬ್ಬನೇ 17 ದಿನವರೆಗೂ ಕೆಲಸ ಮಾಡ್ತಾನೆ, ಬಿ ಒಬ್ಬನೇ 17 ದಿನವರೆಗೂ ಕೆಲಸ ಮಾಡ್ತಾನೆ. ಓಕೆನಾ? ಬಿ ಒಬ್ಬನೇ 17 ದಿನವರೆಗೂ ಕೆಲಸ ಮಾಡ್ತಾನೆ. ಬಿ ಎಫಿಷಿಯನ್ಸಿ ಎಷ್ಟೈತೆ? ಬಿ ಎಫಿಷಿಯನ್ಸಿ ಎಷ್ಟೈತೆ? 4 ಐತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ವರ್ಕ್. ದಿಸ್ ಈಸ್ ನಥಿಂಗ್ ಬಟ್ ವರ್ಕ್. ಸೊ 17 4 68. ಸೊ ಇದು 68 ಆಯ್ತಾ? ಸೊ ಇದು 68 ಆಯ್ತಾ? 68 ಚೇರ್ ಮುಗಿಸಿದಾನೆ, 68 ಚೇರ್ ಮುಗೀತು. ಸೊ ಉಳಿತಷ್ಟು 140ಯಲ್ಲಿ 68 ಹೋದ್ರೆ ಎಷ್ಟಾಯ್ತು? 140ಯಲ್ಲಿ 68 ಹೋದ್ರೆ ಎಷ್ಟಾಯ್ತು? 82 ಆಯ್ತು. 82 40 28 72 72 ಆಯ್ತು. ಸೊ 72 ಚೇರ್ ಉಳಿತು. 72 ಚೇರ್ ಉಳಿತು. ಸೊ ಇದು 72 ಚೇರ್ ಉಳಿತು. ಸೊ 9 ಇಂಟು ಏನು ಮಾಡಿದರೆ ಇದನ್ನು ವರ್ಕೆ ಅಲ್ಲ, ಇದನ್ನು ವರ್ಕೆ, ಇದನ್ನು ವರ್ಕೆ, ಇದನ್ನು ವರ್ಕೆ. ಸೊ ಈಕ್ವಲ್ ಆಗ್ಬೇಕಲ್ಲ. ಸೊ 9 ಇಂಟು ಏನು ಮಾಡಿದರೆ 76 ಬರ್ತದೆ. 9 ಇಂಟು 8 ಮಾಡಿದರೆ 76 ಬರ್ತದೆ. 9 ಇಂಟು 8 ಮಾಡಿದರೆ 70 ಬರ್ತದೆ. 9 ಇಂಟು 8 ಮಾಡಿದರೆ 76 ಬರ್ತದೆ. ಏನು 8 ಅನ್ನೋದು 8 ದಿನವರೆಗೂ ಕೆಲಸ ಮಾಡ್ತಾರೆ. ಯಾರು ಮಾಡ್ತಾರೆ? ಎ ಪ್ಲಸ್ ಬಿ ಮಾಡ್ತಾರೆ. 8 ದಿನವರೆಗೂ ಕೆಲಸ ಮಾಡ್ತಾರೆ ಎ ಪ್ಲಸ್ ಬಿ. ಅದಾದ್ಮೇಲೆ ಎ ಬಿಟ್ಟು ಹೋಗ್ತಾನೆ, ಆಮೇಲೆ ಬಿ ಒಬ್ಬನೇ ಕೆಲಸ ಮಾಡ್ತಾನೆ 17 ದಿನವರೆಗೂ ಒಬ್ಬನೇ ಕೆಲಸ ಮಾಡ್ತಾನೆ. ಸೊ ಅವಾಗ ಈ ಪೂರಾ ಕಂಪ್ಲೀಟ್ ಆಗ್ತದೆ ವರ್ಕ್. ಸೊ ಇದರ ಅರ್ಥ ಏನು? ಆಫ್ಟರ್ ಹೌ ಮೆನಿ ಡೇಸ್ ಎ ಲೀವ್ಸ್? ಆಫ್ಟರ್ 8 ಡೇಸ್ ಅಂದ್ರೆ 8 ದಿನವರೆಗೂ ಎ ಪ್ಲಸ್ ಬಿ ಕೆಲಸ ಮಾಡ್ತಾರೆ, ಆಮೇಲೆ ಎ ಬಿಟ್ಟು ಹೋಗ್ತಾನೆ, ಆಮೇಲೆ ಬಿ ಒಬ್ಬನೇ ಮಾಡ್ತಾನೆ. ಸೊ ಆನ್ಸರ್ ಈಸ್ 8 ಡೇಸ್. ಅರ್ಥ ಆಗಿಲ್ವಾ? ನೋ ವರೀಸ್, ಐ ವಿಲ್ ಟೆಲ್ ಒನ್ಸ್ ಅಗೇನ್, ಜಸ್ಟ್ ಕಾನ್ಸಂಟ್ರೇಟ್, ದಟ್ಸ್ ಇಟ್. ಇಲ್ಲಿ ನೋಡ್ರಿ, ಸೇಮ್ ಕ್ವಶನ್, ಬಟ್ ಇದೇ ಕ್ವಶನ್ ನಿಮ್ಗೆ ಇನ್ನೊಂದ್ಸರಿ ಹೇಳ್ತೀನಿ. ಸೇಮ್ ಕ್ವಶನ್ ಇರಲಿ, ಅದು ಮಾಡೋಣ. ಏನಾಯ್ತು? ಎ ಬಿ, ಎ 22 ದಿನದಲ್ಲಿ ಒಂದು ಕೆಲಸ ಮಾಡ್ತಾನಂತೆ, ಬಿ 15 ದಿನದಲ್ಲಿ ಒಂದು ಕೆಲಸ ಮುಗಿಸ್ತಾನಂತೆ. ಸೊ ಟೈಮ್ ರೇಷಿಯೋ ಏನೈತೆ? 7 4 7 5 4 5 ಉಲ್ಟಾ ಬರೀಬೇಕು ಎಫಿಷಿಯನ್ಸಿ 5 4. ಸೊ ವರ್ಕ್ ಈಸ್ ಈಕ್ವಲ್ ಟು ಎಷ್ಟಾಯ್ತು? ವರ್ಕ್ ಈಸ್ ಈಕ್ವಲ್ ಟು 140 ಚೇರ್ಸ್ ಮಾಡ್ಬೇಕು. 140 ಚೇರ್ಸ್ ಮಾಡ್ಬೇಕು. ಏನಾಗ್ತದ? ಫಸ್ಟ್ ಎ ಪ್ಲಸ್ ಬಿ ಕೆಲಸ ಮಾಡ್ತಾರೆ, ಎ ಪ್ಲಸ್ ಬಿ ಕೆಲಸ ಮಾಡ್ತಾರೆ, ಆಮೇಲೆ ಎ ಬಿಟ್ಟು ಹೋಗ್ತಾನೆ. ಯಾವಾಗ ಬಿಟ್ಟು ಹೋಗ್ತಾನೆ ನಮಗೆ ಗೊತ್ತಿಲ್ಲ, ಮಿಡಲ್ ಅಲ್ಲಿ ಬಿಟ್ಟು ಹೋಗ್ತಾನೆ. ಸೊ ಎ ಪ್ಲಸ್ ಬಿ ಕೆಲಸ ಮಾಡ್ತಾರೆ ಫಸ್ಟ್, ಯಾವಾಗ ಬಿಟ್ಟು ಹೋಗ್ತಾನೆ ಗೊತ್ತಿಲ್ಲ. ಸೊ ಆಮೇಲೆ ಬಿ ಒಬ್ಬನೇ 17 ದಿನ ಕೆಲಸ ಮಾಡ್ತಾನೆ ಲಾಸ್ಟಿಗೆ. ಸೊ ಅವಾಗ ಪೂರ್ತಿ ಕೆಲಸ ಕಂಪ್ಲೀಟ್ ಆಗ್ತದೆ. ಇವಾಗ ನೋಡ್ರಿ, ಫಾರ್ ಎಕ್ಸಾಂಪಲ್ ಇದು ನಮ್ಮ ಪೂರಾ ವರ್ಕ್ ಅನ್ಕೊಳ್ಳೋಣ, ಪೂರಾ ರೇಸ್. ಸೊ ಇಲ್ಲೇನು 140 ವರ್ಕ್ ಇದೆ. ಇದಿಷ್ಟು 140 ವರ್ಕ್, 140 ಚೇರ್ಸ್ ಇದಾವೆ ಇದು. ಸೊ ಏನಾಗುತ್ತೆ, ಇಲ್ಲಿ ಬಿಟ್ಟೋತಾನ ಅನ್ಕೋರಿ, ಇಲ್ಲಿ ಬಿಟ್ಟೋತಾನ, ಎ ಬಿಟ್ಟೋತಾನ ಇಲ್ಲಿ. ಬಟ್ ಇದಕ್ಕಿಂತ ಮುಂಚೆ ಎ ಪ್ಲಸ್ ಬಿ ಕೆಲಸ ಮಾಡಿರ್ತಾರ, ಇಲ್ಲಿ ಬಿ ಒಬ್ಬನೇ ಕೆಲಸ ಮಾಡ್ತಾನೆ, ಹೌದಾ? ಇಲ್ಲಿ ಎ ಪ್ಲಸ್ ಬಿ ಕೆಲಸ ಮಾಡ್ತಾನ, ಇಲ್ಲಿ ಬಿ ಒಬ್ಬನೇ ಕೆಲಸ ಮಾಡ್ತಾನ. ಸೊ ಈ ಟೈಮ್ ಹತ್ರ ಇಲ್ಲಿ ಬಿ ಎ ಬಿಟ್ಟೋತಾನ. ಸೊ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ದಿನ ಅಂತ ಕೇಳವ್ರೆ, ನಾಟ್ ವರ್ಕ್, ಎಷ್ಟು ದಿನ ಅಂತ ಕೇಳವ್ರೆ. ಓಕೆನಾ? ಸೊ ಬಿ ಎಷ್ಟು ದಿನ ಕೆಲಸ ಮಾಡ್ದ? ಬಿ ಲಾಸ್ಟಿಗೆ 17 ದಿನ ಕೆಲಸ ಮಾಡ್ದ. ಸೊ ನಮ್ದೇನದು? ವರ್ಕ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ, ಬೇಸಿಕ್. ಸೊ ವರ್ಕ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ, ಹೌದಾ? ನಾನು ಬರಿತೀನಿ ಎಫಿಷಿಯನ್ಸಿ ಟೈಮ್ ಬರ್ತೀನಿ, ಎಫಿಷಿಯನ್ಸಿ ಇಂಟು ಟೈಮ್ ಬರ್ತೀನಿ. ಸೊ 17 ಅನ್ನೋದು ಟೈಮ್, ಎಫಿಷಿಯನ್ಸಿ ಅನ್ನೋದು ಬಿ. ಸೊ ಬಿ ಎಫಿಷಿಯನ್ಸಿ ಎಷ್ಟೈತೆ? ಬಿ ಎಫಿಷಿಯನ್ಸಿ ಅಂದ್ರೆ ಏನು? 1 ಡೇ ವರ್ಕ್ 4 ದಿನ ಐತೆ. ಸೊ 4 ಇಂಟು 17 is nothing but work is nothing but 140 ಒಳಗ ಇಷ್ಟು ಪಾರ್ಟ್, ಎಷ್ಟು ಪಾರ್ಟ್? 68 ಪಾರ್ಟ್, 68 ಚೇರ್ಸ್ ಬಿ ಒಬ್ಬನೇ ಮಾಡ್ತಾನೆ. 68 ಚೇರ್ಸ್ ಬಿ ಒಬ್ಬನೇ ಮಾಡ್ತಾನೆ. 68 ಚೇರ್ಸ್ ಬಿ ಒಬ್ಬನೇ ಮಾಡ್ತಾನೆ. ಓಕೆನಾ? ಸೊ 68 ಚೇರ್ಸ್ ಬಿ ಒಬ್ಬನೇ ಮಾಡ್ತಾನೆ. ಓಕೆನಾ? ಸೊ ಎ ಪ್ಲಸ್ ಬಿ ಎಷ್ಟು ದಿನ ಮಾಡಿರ್ಬೇಕು? ಫಸ್ಟ್ ವರ್ಕ್ ಎಷ್ಟೈತೆ ನೋಡ್ರಿ, ಇಲ್ಲಿ 140 ಒಳಗ 68 ಕಳೆದ್ರೆ 72,
72 ಚೇರ್ಸ್ ಮಾಡ್ಬೇಕು. ಯಾರು ಮಾಡಬೇಕು? ಎ ಪ್ಲಸ್ ಬಿ ಸೇರಿ ಮಾಡಬೇಕು. ಸೊ ಟೈಮ್ ವರ್ಕ್ ಈಸ್ ಈಕ್ವಲ್ ಟು ಎಫಿಷಿಯನ್ಸಿ ಇಂಟು ಟೈಮ್. ಎಫಿಷಿಯನ್ಸಿ ಅಂದರೆ ಎ ಪ್ಲಸ್ ಬಿ ಎಫಿಷಿಯನ್ಸಿ. ಎ ಪ್ಲಸ್ ಬಿ ಎಫಿಷಿಯನ್ಸಿ ಎಷ್ಟು? 9. ಸೊ ಇಂಟು ಟೈಮ್. ಟೈಮ್ ಎಷ್ಟು ಮಾಡ್ಬೇಕಂತ ನಾವು ಕಂಡುಹಿಡಿಬೇಕು. ಸೊ ಇದು ವರ್ಕ, ಇದು ವರ್ಕ, ಇದು ವರ್ಕ್, ಇದು ವರ್ಕೆ. ಸೊ ದಿಸ್ ಈಸ್ ಈಕ್ವಲ್ ಟು ದಿಸ್ ಒನ್. ಸೊ 9ಕ್ಕೆ ಎಷ್ಟು ಇಂಟು ಮಾಡಿದ್ರೆ 72 ಬರುತ್ತೆ. 9ಕ್ಕೆ ಎಷ್ಟು ಇಂಟು ಮಾಡಿದರೆ ಮಲ್ಟಿಪ್ಲಿಕೇಶನ್ ಮಾಡಿದರೆ 72 ಬರುತ್ತೆ. 9ಕ್ಕೆ 8 ಇಂಟು ಮಾಡಿದರೆ 72 ಬರ್ತದೆ. 9ಕ್ಕೆ 8 ಇಂಟು ಮಾಡಿದರೆ 72 ಬರ್ತದೆ. ಸೊ 9 ಅನ್ನೋದೇನು? ಎಫಿಷಿಯನ್ಸಿ, ಎ ಪ್ಲಸ್ ಬಿ ಎಫಿಷಿಯನ್ಸಿ. 8 ಅನ್ನೋದೇನು? ಟೈಮ್. ಸೊ 8 ದಿನ ಎ ಪ್ಲಸ್ ಬಿ ಕೆಲಸ ಮಾಡ್ತಾರೆ. ಅದಾದ್ಮೇಲೆ 8 ದಿನ ಎ ಪ್ಲಸ್ ಬಿ ಫಸ್ಟ್ ಕೆಲಸ ಮಾಡ್ತಾರೆ. ಅದಾದ್ಮೇಲೆ ಎ ಬಿಟ್ಟು ಹೋಗ್ತಾನೆ, ಆಮೇಲೆ ಬಿ ಒಬ್ಬನೇ ಕೆಲಸ ಮಾಡ್ತಾನೆ. 17 ದಿನದಲ್ಲಿ ಕೆಲಸ ಮಾಡ್ತಾನೆ. ಸೊ ಈ ತರ ಮಾಡ್ಬೇಕು ನಾವು. ಓಕೆನಾ? ಸಿಂಪಲ್, ಮಸ್ತ್, ಜಬರ್ದಸ್ತ್. ಅರ್ಥ ಆಗ್ತಿದ್ಯಾ? ಓಕೆ, ಕಮ್ ಲೆಟ್ಸ್ ಡೂ ಇನ್ನೊಂದು ಕ್ವಶನ್ ಮಾಡೋಣ. ಎ ಬಿ, ಎ ಮತ್ತು ಬಿ ಕ್ಯಾನ್ ಕಂಪ್ಲೀಟ್ ಅ ವರ್ಕ್ ಇನ್ 24 ಡೇಸ್, 32 ಡೇಸ್. ಎ ಒಬ್ಬನೇ ಒಂದು ಕೆಲಸನ 25 ದಿನ ಮಾಡ್ತಾನಂತ. ಬಿ ಅದೇ ಕೆಲಸನ 36 ದಿನದ ಕೆಲಸ ಮಾಡ್ತಾನಂತ. ದೇ ಸ್ಟಾರ್ಟೆಡ್ ವರ್ಕಿಂಗ್ ಟುಗೆದರ್. ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಒಳಗೆ ಏನು ಮಾಡ್ತಾರೆ? ಸ್ಟಾರ್ಟಿಂಗ್ ಒಳಗೆ ಇಬ್ಬರು ಸ್ಟಾರ್ಟ್ ಮಾಡ್ತಾರೆ. ಏನು? ಎ ಪ್ಲಸ್ ಬಿ ಇಬ್ಬರು ಸೇರಿ ಸ್ಟಾರ್ಟ್ ಮಾಡ್ತಾರೆ. ಬಟ್ ಎ ಲೀವ್ಸ್ ಆಫ್ಟರ್ ಸಮ್ ಟೈಮ್. ಸೇವ್ ಮಾಡ್ತಿರ್ತಾರ, ಎ ಬಿಟ್ಟು ಬಿಡ್ತಾನೆ. ಅವೇನಾಗ್ತದ? ಬಿ ಒಬ್ಬನೇ ಮಾಡ್ತಾನೆ. ಇಲ್ಲಿ ಬಿ ಕಂಪ್ಲೀಟ್ಸ್ ದ ರಿಮೈನಿಂಗ್ ವರ್ಕ್ ಇನ್ 10 ಡೇಸ್. ಸೊ ಬಿ 10 ದಿನದಾಗ ಮಾಡ್ತಾನಂತ. ಸೊ ಆಫ್ಟರ್ ಹೌ ಮೆನಿ ಡೇಸ್ ಎ ಲೀವ್? ಸೊ ಇಲ್ಲಿ ಎ ಇಲ್ಲಿ ಬಿಟ್ಟು ಬಿಡ್ತಾನಲ್ಲ. ಸೊ ಇಲ್ಲಿದು ಎಷ್ಟು ದಿನ ಅಂತ ಕೇಳವನೆ, ಎಷ್ಟು ಡೇಸ್ ಕ್ವಶನ್ ಒಳಗೆ ಕೇಳವನೆ. ಓಕೆನಾ? ಅರ್ಥ ಆಗ್ತಿದೆಯಾ? ಸೊ ಲೆಟ್ಸ್ ಡೂ ಇಟ್. ಸೇಮ್ ಕ್ವಶನ್. ಸೊ ಟೈಮ್ ಎಫಿಷಿಯನ್ಸಿ. ಟೈಮ್ 24 ಡೇಸ್, 36 ಡೇಸ್. 12 ಎರಡ್ಲೆ, 12 ಮೂರ್ಲೆ, 2 3. ಎಫಿಷಿಯನ್ಸಿ 3 2. ವರ್ಕ್ 72. 72 ವರ್ಕ್ ಮಾಡ್ಬೇಕು. 72 ವರ್ಕ್ ಮಾಡ್ಬೇಕು. ಏನು ಮಾಡ್ಬೇಕು? 72 ವರ್ಕ್ ಮಾಡ್ಬೇಕು. 72 ವರ್ಕ್ ಮಾಡ್ಬೇಕು. 72 ವರ್ಕ್ ಮಾಡ್ಬೇಕು. 72 ವರ್ಕ್ ಮಾಡ್ಬೇಕು. ಏನು ಮಾಡ್ಬೇಕು? 72 ವರ್ಕ್ ಮಾಡ್ಬೇಕು. ಏನಾಗ್ತದ? ಇಲ್ಲಿ ಬಿಟ್ಬಿಡ್ತಾನೆ, ಎ ಬಿಟ್ಬಿಡ್ತಾನೆ. ಸೊ ಇಲ್ಲಿವರೆಗೂ ಎ ಪ್ಲಸ್ ಬಿನೇ ಮಾಡಿರ್ತಾರ. ಮತ್ತೆ ಇಲ್ಲಿ ಏನು ಮಾಡ್ತಾರ? ಬಿ ಒಬ್ಬನೇ ಮಾಡಿರ್ತಾನ. ಹೌದಾ? ಎ ಬಿಟ್ಬಿಡ್ತಾನೆ. ಎ ಲೀವ್ಸ್. ಎ ಕೆಲಸವನ್ನು ಬಿಟ್ಟು ಹೋದನು. ಯಾವಾಗ ಬಿಟ್ಟು ಹೋದನು? ಯಾವಾಗ ಬಿಟ್ಟು ಹೋಗ್ತಾನೆ ಗೊತ್ತಿಲ್ಲ. ಅದೇ ನಾವು ಹೇಳ್ಬೇಕು. ಆನ್ಸರ್ ನಾವು ಮಾಡ್ಬೇಕದು. ಸೊ ಕೆಲವು ದಿನಗಳು ಉಳಿದ ಕೆಲಸವನ್ನು ಬಿ ಒಬ್ಬನೇ 10 ದಿನದಾಗ ಕೆಲಸ ಮಾಡ್ತಾನಂತ. ಇದೇನು ಉಳಿದಲ್ಲ, ಈ ಕೆಲಸ ಬಿ ಒಬ್ಬನೇ ಮಾಡ್ತಾನಂತ. ಸೊ ಬಿ ಎಷ್ಟು ದಿನದಾಗ ಮಾಡ್ತಾನ? 10 ದಿನದಾಗ ಮಾಡ್ತಾನ. ಬಿ 10 ದಿನದಾಗ ಮಾಡ್ತಾನ. ಬಿ ಎಷ್ಟು ದಿನದಾಗ ಮಾಡ್ತಾನ? ಬಿ 10 ದಿನದಾಗ ಮಾಡ್ತಾನ. ವರ್ಕ್ ಈಸ್ ಈಕ್ವಲ್ ಟು ಟೈಮ್ ಇಂಟು ಎಫಿಷಿಯನ್ಸಿ. ಬಿ ಎಷ್ಟು ದಿನದಾಗ ಮಾಡ್ತಾನ? ಬಿ 10 ದಿನದಾಗ ಮಾಡ್ತಾನೆ. ಟೈಮ್ ಇಂಟು ಎಫಿಷಿಯನ್ಸಿ ಎಷ್ಟು? ಬಿ ಕೇಳವನೆ, ಬಿ ಹೇಳವನೆ, ಬಿ ಎಫಿಷಿಯನ್ಸಿ ತಗೋಬೇಕು. 2 ಅಂದರೆ 20 ಡೇಸ್. 20 ವರ್ಕ್, ಸಾರಿ 20 ಡೇಸ್ ಅಲ್ಲ, 20 ವರ್ಕ್ ಮಾಡ್ತಾನೆ. 20 ವರ್ಕ್ ಆಗುತ್ತೆ ಇಲ್ಲಿ. ಸೊ 20 ಚೇರ್ ವರ್ಕ್ ಮುಗಿತದ. 20 ಚೇರ್ ವರ್ಕ್ ಮುಗಿತದ. ಸೊ 20 ಚೇರ್ ವರ್ಕ್ ಮುಗಿದ್ರೆ ಉಳಿತು ಎಷ್ಟು? ಇಲ್ಲಿ ಉಳಿತು 52 ಚೇರ್ ಉಳಿತು. 52 ಚೇರ್ ಉಳಿತು. 52 ಚೇರ್ ಯಾರು ಮಾಡ್ತಾರ? ಟಿ ಇಂಟು ಎಫಿಷಿಯನ್ಸಿ. ಇದು ವರ್ಕ್ ಅಲ್ಲ, 52 ಅನ್ನೋದು ವರ್ಕ್, ಅದಕ್ಕೆ ಟಿ ಇಂಟು ಎಫಿಷಿಯನ್ಸಿ. ಸೊ ಟೈಮು ನಮಗೆ ಬೇಕು. ಎಫಿಷಿಯನ್ಸಿ ಎಷ್ಟು? ಇಬ್ಬರು ಸೇರಿ ಎಷ್ಟು ಮಾಡ್ತಾರೆ? ದಿನಕ್ಕೆ 5 ಮಾಡ್ತಾರೆ. ಇಬ್ಬರು ಸೇರಿ ದಿನಕ್ಕೆ 5 ಮಾಡ್ತಾರೆ. ಇಬ್ಬರು ಸೇರಿ ದಿನಕ್ಕೆ 5 ಚೇರ್ ಮಾಡ್ತಾರೆ. ಆ ಥರ ಎಷ್ಟು ದಿನ ಕೆಲಸ ಮಾಡ್ತಾರೆ ಅನ್ನೋದು ನಮ್ಮದು ಕ್ವಶನ್. ಸೊ ದಿಸ್ ಇಸ್ ಎಕ್ಸ್ ಅಂತ ತಗೊಂಡು. ಸೊ ದಿಸ್ ಇಸ್ ಈಕ್ವಲ್. ಸೊ ಅದನ್ನು ವರ್ಕೆ, ದಿಸ್ ಇಸ್ ಆಲ್ಸೋ ವರ್ಕ್, ದಿಸ್ ಇಸ್ ಆಲ್ಸೋ ವರ್ಕ್. ಸೊ ವಿ ಕ್ಯಾನ್ equate x plus x into x into 5 is equal to 52. x is equal to 52 divided by 5. 5 only 0, 2 by 5 days. So 10 ದಿನ 10 2 by 5 days ಆದ್ಮೇಲೆ ಅವನ ಎ ಅನ್ನೋ ವ್ಯಕ್ತಿ ಕೆಲಸ ಬಿಡ್ತಾನೆ. ಅರ್ಥ ಆಗ್ತಿದ್ಯಾ? ಸೊ ನೋಡಿ, ಎಷ್ಟು ಸಿಂಪಲ್ ಆಗಿ ನೀವು ಈ ತರ ಕ್ವಶನ್ಸ್ ನೀವು ಮಾಡ್ಬೋದು. ಏನು ಅಂಜೋ ಅವಶ್ಯಕತೆನೇ ಇಲ್ಲ. ಸ್ಟೇಟ್ಮೆಂಟ್ ಕೇಳೋದು ಸ್ವಲ್ಪ ಕ್ರಿಟಿಕಲ್ ಆಗಿರ್ಬೋದು, ಅವ ಲೆಂದಿ ಮಾಡಿ ಕ್ವಶನ್ಸ್ ಕೇಳ್ಬೋದು. ಬಟ್ ನೋ ವರೀಸ್, ವೆನ್ ಆರ್ ಆನ್ಸರ್ ಇಸ್ ದೇರ್
ನೋ ವರೀಸ್. ಓಕೆ, ಚಲೋ ನೆಕ್ಸ್ಟ್. ಓಕೆ, ಬನ್ನಿ. ಸೊ ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ವರ್ಕ್ ಇನ್ 20 days 30 days. ಎ ಒಂದು ಕೆಲಸನ 20 ದಿನದಲ್ಲಿ ಮಾಡ್ತಾನಂತೆ, ಬಿ ಅದೇ ಕೆಲಸನ 30 ದಿನದಲ್ಲಿ ಮಾಡ್ತಾನಂತೆ. ದೇ ವರ್ಕ್ ಟುಗೆದರ್ ಫಾರ್ ಸಮ್ ಟೈಮ್. ಆಫ್ಟರ್ ಎ ಲೆಫ್ಟ್, ಬಿ ಕಂಪ್ಲೀಟ್ ದ ರಿಮೈನಿಂಗ್ ವರ್ಕ್ ಇನ್ 12 days. ಇನ್ ಹೌ ಮೆನಿ ಡೇಸ್ ಎ ಲೆಫ್ಟ್? ಸೇಮ್ ಕ್ವಶನು. ವಿಡಿಯೋ ಪಾಸ್ ಮಾಡಿ ನೀವು ಟ್ರೈ ಮಾಡಿ. ಯಾವಾಗವರೆಗೂ ನೀವು ಪೆನ್ ಪೇಪರ್ ಎತ್ತಲ್ಲ ಅವಾಗ ತಾನೇ ನಿಮಗೆ ಗೊತ್ತಾಗಲ್ಲ. ವಿಡಿಯೋ ನೋಡೋ ಹೊತ್ತಿಗೆ ಚಲೋ ಅನಿಸ್ತದ, ಬಟ್ ಮಾಡೋ ಹೊತ್ತಿಗೆ ಮಿಸ್ಟೇಕ್ ಆದಮೇಲೆ ನೀವು ಕಲಿತೀರಿ. ಮಿಸ್ಟೇಕ್ ಮಾಡ್ಬೇಕು, ಮನುಷ್ಯ ಮಿಸ್ಟೇಕ್ ಮಾಡಿದ್ರೆ ಕಲಿತಾನೆ. ಮಿಸ್ಟೇಕ್ ಮಾಡಲಿಲ್ಲ ಅಂದರೆ ಮನುಷ್ಯ ಕಲಿಯೋದಿಲ್ಲ. ಓಕೆ, ಎ 20 ದಿನದಲ್ಲಿ ಮಾಡ್ತಾನೆ, ಬಿ 30 ದಿನದಲ್ಲಿ ಮಾಡ್ತಾನೆ. ಸೊ ಟೈಮ್ ರೇಷಿಯೋ 2:3, ಎಫಿಷಿಯನ್ಸಿ ರೇಷಿಯೋ 3:2, ಟೋಟಲ್ ವರ್ಕ್ 60 ಮಾಡ್ಬೇಕು. ಸೊ ಏನು ಮಾಡ್ತಾರ, ಫಸ್ಟ್ ಎ ಮತ್ತು ಬಿ ಕೆಲಸ ಚಾಲು ಮಾಡ್ತಾರೆ. ಆಮೇಲೆ ಎ ಬಿಟ್ಬಿಡ್ತಾನೆ, ಬಿ ಒಬ್ಬನೇ ಕೆಲಸ ಮಾಡ್ತಾನೆ. ಓಕೆನಾ? ಸೊ ಕೆಲಸ ಎಷ್ಟಿದೆ? 60 ಚೇರ್ಸ್ ಅಷ್ಟು ಕೆಲಸ ಇದೆ. ಸೊ ಬಿ ಒಬ್ಬನೇ ಎಷ್ಟು ದಿನವರೆಗೂ ಕೆಲಸ ಮಾಡ್ತಾನೆ? ಬಿ ಒಬ್ಬನೇ ಎಷ್ಟು ದಿನದ ಕೆಲಸ ಮಾಡ್ತಾನ ಲಾಸ್ಟಿಗೆ? ಎ ಬಿಟ್ಟೋದ್ಮೇಲೆ ಬಿ ಒಬ್ಬನೇ 12 ದಿನ ತನಕ ಕೆಲಸ ಮಾಡ್ತಾನೆ. ಟಿ ಇಂಟು ಇ. ಸೊ 12 ದಿನ ತನಕ ಕೆಲಸ ಮಾಡ್ತಾನೆ. ಎಫಿಷಿಯನ್ಸಿ ಏನಿದೆ ಬಿದು? ಬಿ ಎಫಿಷಿಯನ್ಸಿ ಏನಿದೆ? ಬಿ ಎಫಿಷಿಯನ್ಸಿ 2 ಇದೆ. ಸೊ 2. ಸೊ 24 ವರ್ಕ್ ಆಯಿತು. 24 ವರ್ಕ್ ಆಯ್ತು ಇಲ್ಲಿ. 24 ಚೇರ್ ಮುಗಿದು 60ರಲ್ಲಿ 24 ಹೋಯ್ತು. ಸೊ ಉಳಿತಷ್ಟು 36 ಚೇರ್ ಆಗ್ಬೇಕು ಇಲ್ಲಿ. 36 ಚೇರ್ ಆಗಬೇಕು. 36 ಚೇರ್ ಯಾರು ಮಾಡಬೇಕು? 36 ಚೇರ್ ಯಾರು ಮಾಡಬೇಕು? ಎ ಇಂಟು ಬಿ ಮಾಡಬೇಕು. ಎ ಇಂಟು ಬಿ ಎಫಿಷಿಯನ್ಸಿ ಎಷ್ಟು? ಎ ಇಂಟು ಬಿ ಎಫಿಷಿಯನ್ಸಿ 5. ದಿನಕ್ಕೆ 5 ಚೇರ್ ಮಾಡ್ತಾರೆ. ಸೊ ಆ ಥರ ಎಷ್ಟು ಚೇರ್ ಮಾಡ್ತಾರೆ? ಸೊ ಇದು ಇಂಟು ಇದು ಮಾಡಿದರೆ ಇದು ಬರಬೇಕು. ಸೊ ಇದು ಇಂಟು ಇದು ಮಾಡಿದರೆ ಇದು ಬರಬೇಕು. ಸೊ x is equal to 36/5, which is nothing but 7. 5 7 35, 1/5 days. Answer is option number